ರಾಮದೇವರ ಇಚ್ಛೆನೇ ವನವಾಸ ಇದ್ದದ್ದು. ಅವನು ಬಂದದ್ದೇ ದೈತ್ಯರನ್ನು ಸಂಹಾರ ಮಾಡಿ ಸಜ್ಜನರನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅಂತ ತೋರಿಸಿ ಕೈಕೇಯಿಯನ್ನು ನಿಮಿತ್ತ ಮಾಡಿಕೊಂಡ ಭಗವಂತ ಆ ಕೈಕೇಯಿಗೂ ಕೂಡ ಮಂಥರೆಯಿಂದ ಪ್ರಚೋದನೆ ಮಾಡಿಸಿದ. ಒಳಗಡೆ ನಿಕೃತಿ ಎನ್ನತಕ್ಕಂಥ ರಾಕ್ಷಸಿಯನ್ನು ಇಟ್ಟು ಆ ಮಂಥರೆ ಹೇಳಿದ್ದನ್ನೆಲ್ಲ ಅಂಗೀಕಾರ ಮಾಡೋ ಹಾಗೆ ಮಾಡಿದ. ತನ್ನ ಕಾರ್ಯವನ್ನು ತಾನು ಮಾಡಿಕೊಂಡು ಸೀತಾ ಸಮೇತನಾಗಿ ಲಕ್ಷ್ಮಣ ಸಮೇತನಾಗಿ ಭಗವಂತ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಡ್ತಾ ಇದ್ದಾನೆ. ಭರತ ಈ ರಾಮದೇವರು ವನವಾಸಕ್ಕೆ ಹೊರಟ ನಂತರದಲ್ಲಿ ಏತಸ್ಮಿನ್ನೇವ ಕಾಲೇ ದಶರಥ ನೃಪತಿ ಸ್ವರ್ಗತೋಭೂತ್ ವಿಯೋಗಾತ್. ರಾಮದೇವರ ವಿರಹವನ್ನು ತಡೆಯಲಾರದೆ ರಾಮ 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 ಅಂತ ಅಹರ್ನಿಶಿ ರಾಮದೇವರ ಸ್ಮರಣೆಯನ್ನು ಮಾಡುತ್ತಾ ದಶರಥ ಮಹಾರಾಜ ಮರಣವನ್ನು ಹೊಂದಿದ್ದಾನೆ. ಇಲ್ಲಿ ಶ್ರೀಮದಾಚಾರ್ಯರು ಹೇಳುವಾಗ ದಶರಥ ಸ್ವರ್ಗತೋಭೂತ್, ಸ್ವರ್ಗಕ್ಕೆ ಹೋದ ದಶರಥ. ಸಾಮಾನ್ಯವಾಗಿ ನಾವೆಲ್ಲ ಏನು ತಿಳ್ಕೊತೀವಿ ಅಂದರೆ ಈ ದಶರಥನಿಂದಾಗೇ ರಾಮದೇವರು ಕಾಡಿಗೆ ಹೋಗಿದ್ದು, ದಶರಥ ವರ ಕೊಟ್ಟಿದ್ದ, ಕೈಕೇಯಿ ವರ ಕೇಳಿದ್ಲು. ಕೈಕೇಯಿ ವರ ಕೇಳಿದ್ದು ಎಷ್ಟು ತಪ್ಪೋ ದಶರಥ ವರ ಕೊಟ್ಟಿದ್ದು ಅಷ್ಟೇ ತಪ್ಪಲ್ವಾ? ಯಾರಾದರೂ ಮುಂದೆ ವರ ಕೇಳ್ಕೊತೀವಿ ಅಂದರೆ ಹ್ಞೂ ಅಂದುಬಿಟ್ರೆ ಏನು ವರ ಕೇಳ್ಕೋತಾರೋ ಮುಂದೆ ಕೇಳೋದಕ್ಕೆಲ್ಲ ಇವನು ಎಸ್ ಅಂದ್ಬಿಟ್ಟಿದ್ದ. ಅದು ತಪ್ಪಲ್ವಾ? ಮುಂದೆ ಅಕಸ್ಮಾತ್ ಏನೇನೋ ವರಗಳು ಕೇಳಿಬಿಟ್ರೆ ಅಂದರೆ ಬ್ಲ್ಯಾಂಕ್ ಚೆಕ್ಕು ಎಲ್ಲರಿಗೂ ಕೊಟ್ಟರೆ ಎಷ್ಟು ತೊಂದರೆ. ನಂಬಿಕಸ್ಥರಿಗೆ ಕೊಟ್ಟರೆ ಬ್ಲ್ಯಾಂಕು ಅವರೇನು ಬರ್ಕೊಳ್ಳೋದಿಲ್ಲ. ಖಾಲಿ ಚೆಕ್ಕನ್ನು ನೀವು ಕೊಟ್ಟುಬಿಟ್ರೆ ಅವನು 1,000 ಬರ್ಕೊಂಬೋ ಕಡೆ 1,00,000 ಬರ್ಕೊಂಬಿಡ್ಬೋದಲ್ವಾ? ದಶರಥ ಬ್ಲ್ಯಾಂಕ್ ಚೆಕ್ ಕೊಟ್ಟುಬಿಟ್ಟಿದ್ದ ಕೈಕೇಯಿಗೆ. ಮುಂದೆ ನಾನು ಯಾವಾಗಲಾದರೂ ವರ ಕೇಳ್ಕೊತೀನಿ ಎಂದಾಗ ಹ್ಞೂ ಅಂದುಬಿಟ್ಟಿದ್ದ. ಆವಾಗಲೇ ಏನಾದರೂ ವರ ಕೇಳ್ಕೊಂಡಿದ್ರೆ ಏನೋ ಒಂದು ಕೇಳಿಬಿಡೋಳು ಅವಳು. ಇದನ್ನು ಗಮನಿಸಿದಾಗ ಕೈಕೇಯಿ ಮಾಡಿದ ತಪ್ಪಿನ ಜೊತೆಯಲ್ಲಿ ದಶರಥನದು ಒಂದು ತಪ್ಪಿದೆ. ಆ ರಾಮದೇವರನ್ನು ಕಾಡಿಗೆ ಕಳಿಸುವ ವರವನ್ನು ಇವನು ಕೈಕೇಯಿಗೆ ಕೊಟ್ಟಿದ್ದಕ್ಕೆ ಇವನಿಗೇನಾದರೂ ಪಾಪ ಬಂದು ಇವನು ನರಕಕ್ಕೆ ಹೋದನ ಸತ್ತೋದ ಮೇಲೆ ಅಂತ ಪ್ರಶ್ನೆ ಬಂದಾಗ ಶ್ರೀಮದಾಚಾರ್ಯರು ಹೇಳುತ್ತಾರೆ ಸ್ವರ್ಗತೋಭೂತ್. ದಶರಥನಿಗೆ ದುರ್ಗತಿ ಆಗಲಿಲ್ಲ, ದಶರಥ ನರಕಕ್ಕೆ ಹೋಗಲಿಲ್ಲ, ಅಕ್ಷರಶಃ ಅವನು ಸ್ವರ್ಗಕ್ಕೆ ಹೋದ ಅಂತ ಶ್ರೀಮದಾಚಾರ್ಯ ಹೇಳುತ್ತಾರೆ. ಅಷ್ಟು ಅನುಗ್ರಹ ರಾಮದೇವರಿಗೆ ಗೊತ್ತು ದಶರಥ ಎಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಅಂತ. ಅವನು ಸ್ವಭಾವತಃ ಸಜ್ಜೀವನಾದ್ದರಿಂದ ರಾಮದೇವರು ಅವರನ್ನು ರಕ್ಷಣೆ ಮಾಡಿ ಅನುಗ್ರಹ ಮಾಡ್ತಾರೆ. ಕೈಕೇಯಿಗೂ ಕೂಡ ಭಗವಂತ ಅನುಗ್ರಹ ಮಾಡಿದ್ದಾನೆ. ಕೈಕೇಯಿಗೂ ಏನು ದುರ್ಗತಿ ಆಗಲಿಲ್ಲ. ಮುಂದೆ ಹೇಳುತ್ತಾರೆ 9ನೇ ಅಧ್ಯಾಯದಲ್ಲಿ ಕೌಸಲ್ಯಾದೇವಿ, ಸುಮಿತ್ರಾದೇವಿ, ಕೈಕೇಯಿಗೂ ಭಗವಂತ ಅನುಗ್ರಹ ಮಾಡಿದ್ದಾನೆ. ಸ್ವಲ್ಪ ನಿಧಾನಕ್ಕಾಯಿತು ಅಷ್ಟೇ ಕೈಕೇಯಿಗೆ. ಅವರೆಲ್ಲ ಸಾತ್ವಿಕರೇ, ಅವರಿಗೆಲ್ಲ ಆ ರೀತಿ ಕೆಟ್ಟ ಕೆಲಸ ಮಾಡಿದ್ದು ಒಳಗಡೆ ಇರತಕ್ಕಂಥ ಅಸುರರ ಆವೇಶದಿಂದ, ಮಂಥರೆಯಂತಹ ಕಲಿಯ ಹೆಂಡತಿಯ ಅಲಕ್ಷ್ಮಿಯ ಬೋಧನೆಯಿಂದ ಅಂತ ನಾವು ಗಮನಿಸಿದಾಗ ಶ್ರೀಮದಾಚಾರ್ಯರು ಎಷ್ಟು ಸುಂದರ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ದಶರಥ ಸ್ವರ್ಗಕ್ಕೆ ಹೊರಟಿದ್ದಾನೆ. 4 ಮಕ್ಕಳನ್ನು ಪಡೆದಿದ್ದ ದಶರಥ ಅಂತ್ಯಕಾಲದಲ್ಲಿ 4 ಮಕ್ಕಳಿಲ್ಲ ಅವನಿಗೆ. ಈ ಸಂದರ್ಭದಲ್ಲಿ ಸಂಗ್ರಹ ರಾಮಾಯಣದಲ್ಲಿ ದಶರಥ ಹೇಳುತ್ತಾನೆ, ವಾಲ್ಮೀಕಿ ರಾಮಾಯಣದಲ್ಲಿ ಕೌಸಲ್ಯಾದೇವಿಗೆ ಹೇಳುತ್ತಾನೆ, ನನಗೊಂದು ಶಾಪ ಇದೆ, ನನಗೆ ಕಿಂದಮ ಋಷಿಗಳ ಶಾಪ ಇದೆ, ನಾನೂ ಕೂಡ ಪುತ್ರ ವಿಯೋಗದಿಂದಲೇ ಮರಣ ಹೊಂದೋದು. ಆ ಶ್ರವಣಕುಮಾರನನ್ನು ಅದು ಪ್ರಾಣಿ ಅಂತ ತಿಳ್ಕೊಂಡು ನಾನು ಬಾಣ ಬಿಟ್ಟುಬಿಟ್ಟೆ. ಇದ್ದ ಒಬ್ಬನೇ ಮಗನನ್ನು ನಾನು ಕೊಂದುಬಿಟ್ಟಿದ್ದೆ ಹಿಂದೆ. ಅದು ಆ ಋಷಿಗಳಿಗೆ ಗೊತ್ತಾಗಿ ನೀನೂ ಕೂಡ ಕಡೆ ಅಂತ್ಯಕಾಲದಲ್ಲಿ ಪುತ್ರ ವಿಯೋಗದಿಂದಲೇ ಮರಣವನ್ನು ಹೊಂದು ಅಂತ ನನಗೆ ಶಾಪ ಇತ್ತು ಕೌಸಲ್ಯ. ಇದೇ ರಾಮದೇವರ ವಿರಹದಿಂದ ನಾನು ಪ್ರಾಣ ಬಿಡ್ತೀನಿ ಅಂತ ಸ್ವಯಂ ದಶರಥ ಹೇಳಿರ್ತಾನೆ. ಅಂತ್ಯಕಾಲದಲ್ಲಿ ರಾಮದೇವರು ಕಾಡಿಗೆ ಹೊರಟಿದ್ದಾರೆ, ಲಕ್ಷ್ಮಣ ರಾಮದೇವರನ್ನು ಅನುಸರಿಸಿದ್ದಾನೆ, ಭರತ ಶತ್ರುಘ್ನರು ದೂರದ
ಕೇಕೆಯ ದೇಶದಲ್ಲಿದ್ದಾರೆ, ತಮ್ಮ ಸೋದರ ಮಾವನ ಅಥವಾ ತಾತನ ಊರಿನಲ್ಲಿ ಇದ್ದಾರೆ ಅವರು. ಒಟ್ಟಿನಲ್ಲಿ ದಶರಥನ ಬಳಿಯಲ್ಲಿ 4 ಮಕ್ಕಳು ಇರಲಿಲ್ಲ. ಏನು ಮಾಡಬೇಕು ಇವಾಗ? ಅನಾಥವಾಗಿದೆ ರಾಜ್ಯ. ಆಗ ವಸಿಷ್ಠ ಋಷಿಗಳು ಆ ಕೇಕೆಯ ದೇಶದಲ್ಲಿದ್ದಂತಹ ವಿಧಿಸುತಃ ಸಹಿತೈ ಮಂತ್ರಿಭಿ ಕೇಕಯೇಭ್ಯ, ವಸಿಷ್ಠ ಋಷಿಗಳಿಂದ ಕೂಡಿ ಮಂತ್ರಿಗಳೆಲ್ಲ ಆಲೋಚನೆ ಮಾಡಿ ಕೇಕೆಯ ದೇಶದಲ್ಲಿದ್ದಂತಹ ಭರತ ಶತ್ರುಘ್ನರನ್ನು ಕರೆಸ್ತಾ ಇದ್ದಾರೆ. ಭರತ ಅಪಶಕುನಗಳನ್ನು ಕಂಡಿದ್ದ, ಈಗಾಗಲೇ ಏನೋ ದುಷ್ಟ ಶಕುನಗಳು, ಏನೋ ತೊಂದರೆ ಆಗಿದೆ ಅಯೋಧ್ಯ ಪಟ್ಟಣದಲ್ಲಿ ಅಂತ ಅವನು ಮೊದಲೇ ತೀರ್ಮಾನ ಮಾಡಿದ್ದ. ಇಲ್ಲಿ ಬಂದು ನೋಡಿದಾಗ ಎಲ್ಲ ಹಾಳು ಸುರಿತಾ ಇದೆ ಅಯೋಧ್ಯ ಪಟ್ಟಣ. ಎಂದಿನ ಉತ್ಸಾಹ ಇಲ್ಲ, ಎಂದಿನ ಶುಭ ವಾತಾವರಣವಿಲ್ಲ, ಮಂಗಳ ಕಾರ್ಯ ಇಲ್ಲ, ಮಂಗಳ ಧ್ವನಿ ಇಲ್ಲ, ವೇದಘೋಷ ಇಲ್ಲ, ರಂಗೋಲಿ ಹಾಕಿಲ್ಲ, ಸಾರಸಿಲ್ಲ. ಪ್ರತಿಯೊಬ್ಬರ ಮನೆಯ ಮುಂದೆ ಪ್ರತಿದಿನವೂ ಕೂಡ ಇಷ್ಟು ಸುಂದರವಾಗಿ ಅಲಂಕಾರ ಮಾಡೋರಂತೆ ಅಯೋಧ್ಯ ಪಟ್ಟಣದಲ್ಲಿ. ಯಾರ ಮನೆಯ ಮುಂದೆ ತಳಿರೋ ತೋರಣ ಇಲ್ಲ, ಅಲಂಕಾರ ಇಲ್ಲ, ಪೂರ್ಣಕುಂಭ ಇಲ್ಲ. ಆಗಲೇ ಗೊತ್ತಾಯಿತು ಭರತನಿಗೆ ಏನೋ ಒಂದು ಕೆಟ್ಟ ಕೆಲಸ ನಡೆದಿದೆ ಇಲ್ಲಿ ಅಂತ. ಸೀದಾ ತನ್ನ ತಾಯಿ ಅಂತಃಪುರಕ್ಕೆ ಬಂದು ನಮಸ್ಕಾರ ಮಾಡುತ್ತಾನೆ. ಏನೋ ಬದಲಾವಣೆ ಆಗಿದೆ ಎಂದಾಗ ಆತ್ಮೀಯವಾಗಿ ಸ್ವಾಗತ ಮಾಡ್ತಾಳೆ ಭರತನನ್ನು. ತಂದೆಯಲ್ಲಿ ಅಂತ ಕೇಳ್ದ. ಕೈಕೇಯಿ ನೇರವಾಗಿ ಹೇಳಿಬಿಡ್ತಾಳೆ, ನಿನ್ನ ತಂದೆ ದಶರಥ ಮಹಾರಾಜ ರಾಮ ರಾಮ ಅಂತ ಸ್ಮರಣೆ ಮಾಡ್ತಾ ದೇಹವನ್ನು ತ್ಯಾಗ ಮಾಡ್ದ ಅಂತ ಹೇಳಿದಾಗ ಭರತ ಕೇಳ್ತಾನೆ. ತುಂಬ ದುಃಖ ಆಗುತ್ತೆ ಅವನಿಗೆ. ಆದರೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ರಾಮ ರಾಮ ಅಂತ ಸ್ಮರಣೆ ಮಾಡಿ ದೇಹ ಬಿಟ್ಟ ಮೇಲೆ ರಾಮ ಎಲ್ಲಿದ್ದ ಆ ಕಾಲಕ್ಕೆ? ರಾಮ ಇರಲಿಲ್ವಾ ಅವನ ಬಳಿಯಲ್ಲಿ ಅಂತ ಕೇಳಿದಾಗ ಇಲ್ಲ ಅಂತಾಳೆ ಕೈಕೇಯಿ. ಇಲ್ಲ, ನಿನಗೋಸ್ಕರವಾಗಿ ನಾನು ರಾಮನನ್ನು 14 ವರ್ಷ ಕಾಡಿಗೆ ಕಳಿಸಿದ್ದೇನೆ, ನಿನಗೋಸ್ಕರವಾಗಿ ಸಿಂಹಾಸನವನ್ನು ಖಾಲಿ ಮಾಡಿದ್ದೇನೆ. ನೀನು ತಂದೆಯ ಅಂತ್ಯ ಸಂಸ್ಕಾರವನ್ನು ಮಾಡಿ ಪಟ್ಟಾಭಿಷಿಕ್ತನಾಗು ಅಂದಾಗ ನಮ್ಮಣ್ಣ ಕಾಡಿಗೆ ಹೊರಟನ, ರಾಮದೇವರು ಕಾಡಿಗೆ ಹೊರಟನ. ತಂದೆ ಸತ್ತಿದ್ದು ಒಂದು ಕಡೆ, ಅಣ್ಣ ಕಾಡಿಗೆ ಹೋಗಿರ್ತಕ್ಕಂಥದ್ದು ಒಂದು ಕಡೆ. ಭರತಃ ಭಕ್ತಿ ಭರಿತಃ ಅಂತಾರೆ ಶ್ರೀಮದಾಚಾರ್ಯರು. ಭಕ್ತಿಯ ಇನ್ನೊಂದು ಸಂಕೇತ ಅವನು ಭರತ. ಶೋಚಂತೌ ರಾಮಮಾರ್ಗಂ ಶ್ರೀಮದಾಚಾರ್ಯರು ಎಲ್ಲ ಸಂಗ್ರಹ ಮಾಡ್ತಾರೆ ಇಲ್ಲಿ. ಇದು ರಾಮಾಯಣ ಕಥೆಯ ಸಂಗ್ರಹ. ಒಂದೊಂದು ಶಬ್ದದಲ್ಲಿ ಅನೇಕ ಅಧ್ಯಾಯಗಳ ಕಥೆಯನ್ನು ತೋರಿಸ್ತಾರೆ ಅವರು. ಶ್ರುತಿಗಣ, ಈ ಶ್ರುತಿಗಣ ವಿಹಿತ ಪ್ರೇತ ಕಾರ್ಯಾಣಿ ಸದ್ಯ. ಆಗ ವಸಿಷ್ಠರೇ ಮೊದಲಾಗಿರ್ತಕ್ಕಂಥವರು ಭರತನಿಗೆ ಸಮಾಧಾನ ಮಾಡಿ, ಮೊದಲು ಆಗಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮ ತಂದೆಗೆ ಅಂತ್ಯ ಸಂಸ್ಕಾರ ಮಾಡಬೇಕು. ದಶರಥ ಮಹಾರಾಜ ಸತ್ತು 14 ದಿವಸ ಆಗಿರುತ್ತೆ. ತೈಲ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಅವನ ದೇಹ ಕೆಡದಂತೆ ಸಂರಕ್ಷಣೆ ಮಾಡಿರ್ತಾರೆ ಅವರೆಲ್ಲ. ಇಲ್ಲಿಂದ ದೂತರು ಹೋಗೋದಿಕ್ಕೆ 7 ದಿವಸ, ಭರತ ಬರೋದಿಕ್ಕೆ 7 ದಿವಸ, 14 ದಿವಸ ಆಗಿದೆ ಅಂತಾರೆ ಅವರು. ಮೊದಲು ಅಂತ್ಯ ಸಂಸ್ಕಾರವನ್ನು ಮಾಡು ಅಂತ ಹೇಳಿ ಅಂತ್ಯ ಸಂಸ್ಕಾರ ಎಲ್ಲ ಮಾಡಿ ತದಂಗಭೂತವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ವಸಿಷ್ಠರು ಹೇಳುತ್ತಾರೆ, ನೋಡು ಭರತ, ಈಗ ನೀನು ರಾಜ್ಯಭಾರವನ್ನು ಮಾಡಬೇಕು. ನಿಮ್ಮಮ್ಮ ನಿನಗೋಸ್ಕರವಾಗಿ ಸಿಂಹಾಸನವನ್ನು ಕಾದಿರಿಸಿದ್ದಾಳೆ. ರಾಮದೇವರು ಭರತ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳಿದ್ದಾನೆ. ನೀನೇ ಈಗ ರಾಜನಾಗಬೇಕು ಅಂದಾಗ ಭರತ ಹೇಳುತ್ತಾನೆ, ಮೊದಲು ಕುರುವಂತಂ ನಿತಾಂತಂ. ಸಿಕ್ಕಾಪಟ್ಟೆ ಬೈತಾನೆ ತನ್ನ ತಾಯಿಗೆ, ಮಂಥರೆಗೆ ಬೈತಾನೆ. ಆ ಮಂಥರೆಯನ್ನಂತೂ ಶತ್ರುಘ್ನ ಕತ್ತಿ ಎತ್ತೇ ಬಿಡ್ತಾನೆ, ಸಂಹಾರ ಮಾಡ್ತೀನಿ ಅಂತ. ಆದರೆ ಭರತ ತಡೀತಾನೆ. ಎಷ್ಟು ಕೋಪ ಬಂದ್ಬಿಟ್ಟಿದೆ ಭರತನಿಗೆ ಅಂದರೆ, ಕೈಕೇಯಿ ಮಾತಿಗೆ ಹೇಳುತ್ತಾಳೆ, ನಿನಗೋಸ್ಕರ ರಾಮನನ್ನು ಕಳಿಸ್ದೆ ಕಾಡಿಗೆ, ನಿನಗೋಸ್ಕರ ರಾಮನನ್ನು ಕಾಡಿಗೆ ಕಳಿಸ್ದೆ, ರಾಮನನ್ನು ಕಾಡಿಗೆ ಕಳಿಸಿ ನಿನಗೋಸ್ಕರ ಸಿಂಹಾಸನ ನಾನು ಸಿದ್ಧ ಮಾಡಿದ್ದೀನಿ ಎಂದಾಗ ಭರತ ಬೈತಾನೆ, ಅಮ್ಮ ಇನ್ನೊಂದು ಸಲ ಅಂತ ಮಾತಾಡಬೇಡ, ನನಗೋಸ್ಕರ ನನಗೋಸ್ಕರ ಅನ್ನಬೇಡ ಅಂತಾನೆ ಅವನು. ನಿನಗೋಸ್ಕರ ಅಂತ ಹೇಳು, ನನಗೋಸ್ಕರ ಅಂತ ಹೇಳಬೇಡ. ಯಾವತ್ತೂ ನಮ್ಮ ಇಕ್ಷ್ವಾಕು ವಂಶದಲ್ಲಿ ದೊಡ್ಡ ಮಗನಿಗೆ ರಾಜ್ಯ, ಅದು ನಿಯಮ. ಅದು ರಾಮದೇವರು ಜ್ಯೇಷ್ಠ ಶ್ರೇಷ್ಠ, ಅವನೇ. ಯಾವತ್ತಿದ್ದರೂ ಈ ಅಯೋಧ್ಯ ಪಟ್ಟಣಕ್ಕೆ ರಾಮನೇ ರಾಜ್ಯ, ನಾನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಶತ್ರುಘ್ನ ಒಂದು ಹಂತದಲ್ಲಿ ಸಂಹಾರ ಮಾಡೋಕ್ಕೆ ಹೊರಟೋಗ್ತಾನೆ ಮಂಥರೆಯನ್ನು. ಭರತ ತಡಿತಾನೆ. ಎಷ್ಟು ವಿವೇಕದಿಂದ ಭರತ ವರ್ತನೆ ಮಾಡ್ತಾನೆ ಅಂದರೆ, ನೋಡು ಶತ್ರುಘ್ನ, ನನಗೀಗ ಎಷ್ಟು ಕೋಪ ಬರ್ತಾ ಇದೆ ನಮ್ಮ ಅಮ್ಮನ ಮೇಲೆ ಅಂದರೆ,
ತಂದೆಯ ಮರಣಕ್ಕೆ ಕಾರಣವಾಗಿ ಅಣ್ಣನ ವನವಾಸಕ್ಕೆ ಕಾರಣವಾಗಿರುವ ನನ್ನ ತಾಯಿಯ ಮೇಲೆ ನನಗೆ ಎಷ್ಟು ಕೋಪ ಬರ್ತಾ ಇದೆ ಅಂದರೆ ಈಗಲೇ ಅವಳನ್ನು ಕತ್ತರಿಸಬೇಕು ಅಂತ ನನಗೂ ಕೋಪ ಬರ್ತಾ ಇದೆ. ಆದರೆ ಯಾಕೆ ನಾನು ತಡ್ಕೊಂಡಿದ್ದೀನಿ ಅಂದರೆ ನಾಳೆ ರಾಮದೇವರು ನನ್ನನ್ನು ಸ್ವೀಕಾರ ಮಾಡೋದಿಲ್ಲ. ನಾನು ರಾಮನ ಬಳಿಗೆ ಹೋದಾಗ, ಅಣ್ಣನ ಬಳಿಗೆ ಹೋದಾಗ, ನೀನು ತಾಯಿಯನ್ನು ನಿಂದನೆ ಮಾಡಿದವನು, ನೀನು ತಾಯಿಯನ್ನು ಸಂಹಾರ ಮಾಡಿದವನು, ನನ್ನ ಬಳಿ ಬರಬೇಡ ಅಂತ ಹೇಳಿ ಎಲ್ಲಿ ನನ್ನನ್ನು ಧಿಕ್ಕಾರ ಮಾಡಿಬಿಡ್ತಾನೋ ಅನ್ನೋದಕ್ಕೆ ತಡ್ಕೊಂಡಿದ್ದೀನಿ. ಹಂಗೆ ಮಾಡಬೇಡ ಅಂತ ಹೇಳಿ ವಸಿಷ್ಠ ಋಷಿಗಳು ಹೇಳ್ತಾನೆ ಭರತ, ಇಲ್ಲ ನಾನು ಕರ್ಕೊಂಬರ್ತೀನಿ ಸ್ವಾಮಿಯನ್ನು, ನಾನು ರಾಮದೇವರನ್ನು ಪಾದಕ್ಕೆ ಬಿದ್ದು ಕರ್ಕೊಂಬರ್ತೀನಿ. ಯಾವತ್ತಿದ್ದರೂ ಈ ಅಯೋಧ್ಯ ಪಟ್ಟಣಕ್ಕೆ ರಾಮನೇ ರಾಜ್ಯ ಶೋಚಂತಂ ರಾಮಮಾರ್ಗಂ ಪುರಜನ ಸಹಿತವು ಜಗ್ಮತುಹು. ಎಲ್ಲರನ್ನ ಕರ್ಕೊಂಡು, ಎಲ್ಲ ಮಂತ್ರಿಗಳನ್ನು ಕರ್ಕೊಂಡು, ಎಲ್ಲ ಜನರನ್ನು ಕರ್ಕೊಂಡು, ತಾಯಿಯನ್ನು ಕರ್ಕೊಂಡು, 3 ಜನ ತಾಯಿಯಂದಿರನ್ನು ಕರ್ಕೊಂಡು ಬಹಳ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ರಾಮಾಯಣದಲ್ಲಿ. ಆ ಕಾಡುಗಳನ್ನೆಲ್ಲ ಕಡಿಸಿ ದೊಡ್ಡ ದಾರಿಯನ್ನು ಮಾಡಿ ಆನೆ, ಕುದುರೆ, ರಥ, ಕಾಲಾಳು, ಮಂತ್ರಿಗಳು, ಬ್ರಾಹ್ಮಣರು, ವೇದಘೋಷ, ಭರತ ತಾನು ನಡೀತಾ ಇದ್ದಾನೆ. ಎಲ್ಲ ಬಂದ ಸೀದ ಗುಹನ ಹತ್ರ ಬರ್ತಾ ಇದ್ದಾನೆ. ಗುಹ ಭರತ ಏನಾದರೂ ರಾಮದೇವರನ್ನು ಯುದ್ಧದಲ್ಲಿ ಮಾಡಿ ಸೋಲ್ಸಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ತಡೆದಾಗ ಆಗ ಭರತ ಹೇಳ್ತಾನೆ, ಇಲ್ಲ ನಮ್ಮ ಅಣ್ಣನನ್ನು ಕರ್ಕೊಂಬರಕ್ಕೆ ಹೊರಟಿದ್ದೀನಿ. ಎಲ್ಲಿದ್ದ ನಮ್ಮ ಅಣ್ಣ ಅಂತ ಕೇಳ್ತಾನೆ. ಆಗ ಗುಹೆ ಹೇಳುತ್ತಾನೆ, ನೋಡಿ ಇಲ್ಲಿ ನಿಮ್ಮ ಅಣ್ಣ ಮಲಗಿದ್ದ, ಇಲ್ಲಿ ಲಕ್ಷ್ಮಣ ಮಲಗಿದ್ದ, ಇಲ್ಲಿ ಸೀತಾದೇವಿ ಮಲಗಿದ್ಲು, ಇಲ್ಲಿ ಹಣ್ಣು ತಿಂದರು. ಭರತನಿಗೆ ಕಣ್ಣಲ್ಲಿ ನೀರು ಬರೋದೊಂದು ಬಾಕಿ. ನಮ್ಮ ಸ್ವಾಮಿ ನೆಲದ ಮೇಲೆ ಮಲಗಿದ್ನ, ಇಂತಹ ಕಾಡಿನಲ್ಲಿ ಮಲಗಿದ್ನ, ಹೀಗೆ ಮಲಗಿದ್ನ, ಹಂಸತೂಲಿಕಾ ತಲ್ಪದಲ್ಲಿ ಮಲಗಬೇಕಾಗಿರ್ತಕ್ಕಂಥ ನಮ್ಮ ರಾಮ ಇಲ್ಲಿ ಮಲಗಿದ್ನ. ಕಣ್ಣೀರಿಟ್ಟು ಬಿಡ್ತಾನೆ ಭರತ. ಅಲ್ಲಿಂದ ಭರದ್ವಾಜ ಋಷಿಗಳ ಆಶ್ರಮಕ್ಕೆ ಬರ್ತಾನೆ, ಪ್ರಯಾಗ ಕ್ಷೇತ್ರಕ್ಕೆ. ಭರದ್ವಾಜ ಋಷಿಗಳು ಬೇಕಾದಷ್ಟು ಸಾಂತ್ವನ ಮಾಡುತ್ತಾರೆ ಭರತನನ್ನು. ನಿಮ್ಮ ತಾಯಂದಿರ ಪರಿಚಯ ಮಾಡಿಕೊಡು ಅಂತ ಕೇಳುತ್ತಾರೆ. ಆಗ ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡ್ತಾನೆ. 3 ಜನನ್ನ ಕರ್ಕೊಂಡು ಹೋಗಿರ್ತಾನೆ ಭರತ. ನೋಡಿ, ಇವಳು ಕೌಸಲ್ಯಾದೇವಿ ಅಂತ, ಸಾಕ್ಷಾತ್ ರಾಮದೇವರನ್ನು, ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿಯನ್ನು ಮಗನಾಗಿ ಪಡೆದಿರ್ತಕ್ಕಂತಹ ಮಹಾಪುಣ್ಯವಂತೆ ಇವಳು ಕೌಸಲ್ಯ. ಈ ಕಡೆ ನಿಂತಿದ್ದಾಳಲ್ಲ ಇವಳು ಸುಮಿತ್ರೆ. ತನ್ನ ಮಗನಿಗೆ ಕಾಡಿಗೆ ಹೋಗಬೇಕಾದ ಪ್ರಸಂಗ ಇಲ್ಲದೇ ಇದ್ದರೂ ಕೂಡ, ಲಕ್ಷ್ಮಣನನ್ನು ಹೋಗುವಂತೇನು ಹೇಳಿರಲಿಲ್ಲ ಕೈಕೇಯಿ, ಅವನಿಗೆ ನಿರ್ಬಂಧ ಇಲ್ಲದೇ ಇದ್ದರೂ ಕೂಡ ನಾನು ಅಣ್ಣನ ಸೇವೆಗಾಗಿ ಕಾಡಿಗೆ ಹೋಗ್ತೀನಿ ಎಂದಾಗ ಆಶೀರ್ವಾದ ಮಾಡಿ ಕಳಿಸ್ತಾಳೆ ಸುಮಿತ್ರಾದೇವಿ. ರಾಮಂ ದಶರಥಂ ವಿದ್ದಿ ಸೀತಾ ಆತ್ಮಾನಂ ಚಾಸ್ಮರಂ ವಿದ್ದಿ ಗಚ್ಚ ತಾತ ಯಥಾ ಸುಖಂ ಮಾಂ ವಿದ್ದಿ ಜನಕಾತ್ಮಜಾಂ. ಸುಮಿತ್ರೆ ಹೇಳ್ತಾಳೆ, ರಾಮಂ ದಶರಥಂ ವಿದ್ದಿ ಮಾಂ ವಿದ್ದಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ದಿ ಗಚ್ಚ ತಾತ ಯಥಾ ಸುಖಂ. ಲಕ್ಷ್ಮಣ, ರಾಮದೇವರನ್ನು ದಶರಥ ಅಂತ ತಿಳ್ಕೊ, ಸೀತಾದೇವಿಯನ್ನು ನಾನು ಅಂತ ತಿಳ್ಕೊ, ಅರಣ್ಯವನ್ನೇ ಅಯೋಧ್ಯ ಪಟ್ಟಣ ಅಂತ ತಿಳ್ಕೊ, ಸುಖವಾಗಿ ಹೋಗಿ ಬಾ ಮಗನೇ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸ್ತಾಳೆ ಸುಮಿತ್ರಾದೇವಿ. ನೋಡಿ, ಅವಳು ಲಕ್ಷ್ಮಣನ ತಾಯಿ ಅಂತ ಅವಳನ್ನು ಪರಿಚಯ ಮಾಡಿಕೊಟ್ಬಿಟ್ಟು ಆ ಕಡೆ ತುದಿಯಲ್ಲಿ ತಲೆ ಬಗ್ಗಿಸಿಕೊಂಡು ನಿಂತಿರ್ತಾಳೆ ಅವಳು ಕೈಕೇಯಿ. ಅವಳನ್ನು ತೋರಿಸ್ತಾನೆ ಭರತ, ಅಲ್ಲಿ ನಿಂತಿದ್ದಾಳೆ ನೋಡಿ ತಲೆ ಬಗ್ಗಿಸ್ಕೊಂಡು. ಈ ಎಲ್ಲ ಕೆಲಸಕ್ಕೆ, ಈ ಎಲ್ಲ ದುರಂತಕ್ಕೆ ಕಾರಣವಾಗಿರ್ತಕ್ಕಂತಹ, ತಲೆ ತಗ್ಗಿಸಿ ನಿಂತಿರ್ತಕ್ಕಂತಹ ಅವಳು ಈ ನನ್ನನ್ನು ಹೆತ್ತಿರ್ತಕ್ಕಂಥ ನನ್ನಮ್ಮ ಅಂತ ಹೇಳಿದಾಗ ಭರದ್ವಾಜ ಋಷಿಗಳು ಹೇಳುತ್ತಾರೆ, ಕೈಕೇಯಿಯನ್ನು ಬೈಯಬೇಡ ಭರತ, ಕೈಕೇಯಿ ಕಾರಣ ಅಲ್ಲ. ಕಾಡಿಗೆ ರಾಮದೇವರು ಕಾಡಿಗೆ ಹೋಗೋದಕ್ಕೆ ಕೈಕೇಯಿ ಕಾರಣ ಅಲ್ಲ, ಕೈಕೇಯಿ ನಿಮಿತ್ತ ಮಾತ್ರ. ಇದು ರಾಮದೇವರ ಇಚ್ಛೆಯಾಗಿತ್ತು. ಇನ್ನು ಮೇಲೆ ಎಂದೂ ಕೂಡ ನಿಮ್ಮ ಅಮ್ಮನನ್ನು ಧಿಕ್ಕಾರ ಮಾಡಬೇಡ ಅಂತ ಹೇಳಿ ರಾಮದೇವರ ಬಳಿಯಲ್ಲಿ ಭಗವಂತ ಬರ್ತಾ ಇದ್ದಾನೆ ಭರತ. ದೂರದಿಂದಲೇ ಲಕ್ಷ್ಮಣ ನೋಡಿ ಆ ಆನೆಗಳು, ಕುದುರೆಗಳು, ರಥ ಕಾಲಾಳುಗಳು ಹೋಗೋದು ನೋಡಿ, ಎತ್ತರದ ಕೋವಿದಾರ ವೃಕ್ಷ ಅಂತ ಅದು ಮೇಲೆ ನಿಂತು ನೋಡ್ತಾನೆ ಲಕ್ಷ್ಮಣ. ಏನು ಧೂಳು ಮೇಲೆ ಎಗರ್ತಾ ಇದೆ, ರಥಗಳು, ಆನೆಗಳು, ಕುದುರೆಗಳು ಬರ್ತಾ ಇರೋದು. ಒಂದೇ ಸಮನೆ ಅವನಿಗೆ ಭಯ ಹತ್ಬಿಡ್ತು. ಅಣ್ಣ ಅಣ್ಣ ಅಣ್ಣ. ಏನು ಅಂದರು ರಾಮದೇವರು, ಅಣ್ಣ ಭರತ ಬರ್ತಾ ಇದ್ದಾನೆ, ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ, ಚತುರಂಗ ಸಮೇತನಾಗಿ ಬರ್ತಾ ಇದ್ದಾನೆ, ಈಗಲೇ ನೀನು ಅಪ್ಪಣೆ ಕೊಡು, ನಾನು ಅವನ ಮೇಲೆ ಯುದ್ಧ ಮಾಡ್ತೀನಿ ಎಂದಾಗ ರಾಮದೇವರು ಹೇಳುತ್ತಾರೆ, ಲಕ್ಷ್ಮಣ ಸ್ವಲ್ಪ ಶಾಂತನಾಗು,
ಭರತ ಬರ್ತಾ ಇರೋದು ಯುದ್ಧ ಮಾಡೋದಕ್ಕಲ್ಲ. ಭರತ ಎಂಥವನು ಅಂತ ನನಗೆ ಗೊತ್ತು. ಖಂಡಿತ ಭರತ ಯುದ್ಧ ಮಾಡೋಕ್ಕೆ ಬರ್ತಾ ಇಲ್ಲ. ನನ್ನ ಪಾದದ ಮೇಲೆ ಬಿದ್ದು ನನ್ನನ್ನು ವಾಪಸ್ಸು ಕರ್ಕೊಂಡು ಹೋಗಬೇಕು ಅಂತ ಬರ್ತಾ ಇರೋದು. ನೀನು ಯಾಕೆ ಇಷ್ಟೊಂದು ಸಿಟ್ಟಿಗೆ ಹೇಳ್ತೀಯ? ಶಾಂತವಾಗಿರು ಅಂತ ಹೇಳಿ ಭರತ ರಾಮದೇವರ ಹತ್ರ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಪ್ರಾಪ್ತವು ರಾಮಸ್ಯ ಪಾದವು ಮುನಿಗಣ ಸಹಿತೋ ತತ್ರ ಚೋವಾಚನತ್ವ ರಾಮಂ ರಾಜೀವನೇತ್ರಂ ಭರತ ಯಹ ಪುನಃ ಪ್ರೀತಯೇ ಅಸ್ಮಾಕಂ ಈಶ ಪ್ರಾಪ್ಯ ಆಶು. ಆಚಾರ್ಯರು ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡಿ. ಭರತ ರಾಮದೇವರ ಪಾದದ ಮೇಲೆ ಬಿದ್ದು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನನಗೋಸ್ಕರವಾಗಿ, ನನ್ನ ಪ್ರೀತಿಗೋಸ್ಕರವಾಗಿ ಆಶು ಪ್ರಾಪ್ಯ, ಬಂದು ಬಿಡು ವಾಪಸ್. ನೀನೇ ಅಯೋಧ್ಯ ಪಟ್ಟಣಕ್ಕೆ, ನಿನ್ನ ರಾಜ್ಯವನ್ನು ಕಿತ್ಕೊಳ್ಳೋದಕ್ಕೆ ಯಾತಿಗೆ ಅರ್ಹತೆ ಇದೆ? ತಪ್ಪು ಮಾಡಿಬಿಟ್ಟಾಳೆ ನಮ್ಮಮ್ಮ, ನನಗೆ ಬೇಡ. ನನಗೆ ತಾನೇ ಕೊಡ್ಸಕ್ಕೆ ನಮ್ಮಮ್ಮ ಕೇಳಿದ್ದು, ನನಗೆ ಬೇಡ ರಾಜ್ಯ. ಒಂದು ವೇಳೆ ನನಗೆ ಕೊಟ್ಟಿದ್ರೂ ಕೂಡ ನಾನು ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ ಅಯೋಧ್ಯ ಪಟ್ಟಣವನ್ನು, ಬಂದುಬಿಡು ವಾಪಸ್ಸು. ಸ್ವಾಮಿ ಸ್ವಾಂ ಅಯೋಧ್ಯಾಂ ಅವರಜ ಸಹಿತ ಪಾಲಯೇ ಮಾಂ ಧರಿತ್ರಿ, ಇಡೀ ಭೂಮಿಯನ್ನು ನೀನು ರಕ್ಷಣೆ ಮಾಡು, ಲಕ್ಷ್ಮಣನ ಸಹಿತವಾಗಿ ವಾಪಸ್ಸು ಬಾ ಅಂತ ನಾನಾ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಭರತ. ಈ ಸಂದರ್ಭದಲ್ಲಿ ಆಚಾರ್ಯರು ಹೇಳುವಾಗ ರಾಮಂ ರಾಜೀವನೇತ್ರಂ ಎಂಥ ಪದಪ್ರಯೋಗ ಮಾಡ್ತಾರೆ ಶ್ರೀಮದಾಚಾರ್ಯರು. ಬರೀ ರಾಮಾಯಣದ ಕಥೆಯನ್ನು ಸಂಗ್ರಹ ಮಾಡೋದ್ರಲ್ಲ ಅಭಿಪ್ರಾಯ ಆಚಾರ್ಯರಿಗೆ. ರಾಮದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು ನಿಮಗೆ. ರಾಮಾಯಣ ಕೇಳಿದ ಮೇಲೆ ಆ ರೀತಿ ರಾಮಾಯಣ ಕೇಳಿದ ಮೇಲೆ ಸರಿಯಾದ ತಿಳುವಳಿಕೆ ರಾಮದೇವರ ಮೇಲೆ, ಹನುಮಂತ ದೇವರ ಮೇಲೆ, ಸೀತಾದೇವಿಯ ಮೇಲೆ ಸರಿಯಾದ ತಿಳುವಳಿಕೆ ಬರೋದು ಈ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ನೋಡಿದ ಮೇಲೇ ಬರೋದು. ವಾಲ್ಮೀಕಿ ರಾಮಾಯಣದಲ್ಲಾಗಲಿ ಅಲ್ಲೆಲ್ಲ ಮಾಡಿದಾಗ ಅಲ್ಲಲ್ಲೇ ಸ್ವಲ್ಪ ರಾಮದೇವರಿಗೆ ದುಃಖ, ಸೀತಾದೇವಿಗೆ ದುಃಖ, ಈ ರೀತಿ ಘಟನೆಗಳು ನಡೆದಿರೋದು ಕಾಣುತ್ತೆ. ಶ್ರೀಮದಾಚಾರ್ಯ ಬರೀತಾರೆ ರಾಮಂ ರಾಜೀವನೇತ್ರಂ. ರಾಜೀವನೇತ್ರ ಅಂದರೆ ಕಮಲದಂತೆ ವಿಸ್ತಾರವಾದ ಕಣ್ಣುಳ್ಳವನು ಅಂತರ್ಥ. ರಾಮಂ ರಾಜೀವನೇತ್ರಂ ಭರತ ಯಹ ಪುನಃ ಪ್ರೀತಯೇ. ಎಂತಹ ರಾಮದೇವರನ್ನು ಭರತ ಪ್ರಾರ್ಥನೆ ಮಾಡಿದ ಅಂತ ಹೇಳುವಾಗ ರಾಮಂ ರಾಜೀವನೇತ್ರಂ ಅಂತಾರೆ ಆಚಾರ್ಯರು. ರಾಜೀವನೇತ್ರ ಅಂದರೆ ನಾನೀಗಾಗಲೇ ಹೇಳ್ದಂಗೆ ರಾಜೀವ ಅಂದರೆ ಕಮಲ, ಕಮಲದಂತೆ ಕಣ್ಣುಳ್ಳವನು, ಕಮಲದಂತೆ ವಿಸ್ತಾರವಾದ ಕಣ್ಣುಳ್ಳವನು ಅಂತರ್ಥ. ಯಾರಿಗೆ ವಿಸ್ತಾರವಾದ ಕಣ್ಣಿರುತ್ತೆ ಇದು ಆನಂದದ ಸಂಕೇತ. ಇದು ಅಂದರೆ ಒಳಗಡೆ ಹೃದಯದಲ್ಲಿ ಆನಂದ ಆಗ್ತಾ ಇದ್ದರೆ, ಸಂತೋಷ ಆಗ್ತಾ ಇದ್ದರೆ ಮಾತ್ರ ಕಣ್ಣು ಅರಳೋದು. ಈಗ ಮಕ್ಕಳನ್ನು LKGಗೆ ಕಳಿಸ್ಬಿಟ್ಟಿರ್ತಾರೆ, ಡೇ ಕೇರ್ ಅಂತ. ಇವ್ರು ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳನ್ನು ಅಲ್ಲಿ ಕಳಿಸಿರ್ತಾರೆ. ಆ ಮಕ್ಕಳು ಇನ್ನು ಚಿಕ್ಕ ಚಿಕ್ಕ ಪಾಪ, ತಾಯಿಯನ್ನು ಬಿಡಕ್ಕಾಗದೇ ಇರತಕ್ಕಂಥ ವಯಸ್ಸು, ಅಳ್ತಾ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಏನು ಕೊಟ್ಟರು, ಏನು ಸಮಾಧಾನ ಮಾಡಿದ್ರು ಅಳ್ತಾ ಇರುತ್ತೆ ಅಮ್ಮ ಅಮ್ಮ ಅಂತ. ಸಾಯಂಕಾಲ ವಾಪಸ್ಸು ಕರ್ಕೊಂಡು ಹೋಗೋಕ್ಕೆ ಅಮ್ಮ ಬರ್ತಾಳಲ್ಲ, ಇಷ್ಟಗೆಲ್ಲ ಕಣ್ಣು ಬಿಟ್ಬಿಡುತ್ತೆ ಆ ಕೂಸು. ಬೆಳಗ್ಗೆಯಿಂದ ಕಣ್ಣು ಮುಚ್ಕೊಂಡು ಅಳ್ತಾ ಇರ್ತಕ್ಕಂಥ ಕೂಸು ಅಮ್ಮನನ್ನು ನೋಡಿದ ತಕ್ಷಣ ಇಷ್ಟಗೆಲ್ಲ ಕಣ್ಣು ದೊಡ್ಡದಾಗಿ ಬಿಡುತ್ತೆ. ಯಾಕೆ ಅಂದರೆ ಅದು ಒಳಗಡೆ ಆಗಿರೋ ಆನಂದದ ಸಂಕೇತ. ಯಾವತ್ತೂ ಕಣ್ಣು ದೊಡ್ಡದಾಗಿರೋದು ಒಂದು ಆನಂದ, ಒಂದು ನಿರ್ಭಯ, ಒಂದು ಸರ್ವಜ್ಞತ್ವದ ಸಂಕೇತ. ಅದು 3 ಗುಣಗಳಿರುತ್ತೆ ಕಣ್ಣು ದೊಡ್ಡದಾಗಿದ್ದರೆ. ಆಚಾರ್ಯರು ರಾಜೀವನೇತ್ರ ಅಂತ ಹೇಳುವುದರ ಮೂಲಕ ಭಗವಂತ ಯಾವಾಗಲೂ ಆನಂದ ರೂಪ, ಅವನು ಯಾವಾಗಲೂ ಸಂತೋಷವಾಗೇ ಇರ್ತಾನೆ. ಕಾಡಿನಲ್ಲಿ ಇದ್ದರೂ ಅಷ್ಟೇ, ನಾಡಿನಲ್ಲಿ ಇದ್ದರೂ ಅಷ್ಟೇ. ರಾಮ ವನವಾಸಕ್ಕೆ ಹೋದ, ಕಾಡಿಗೆ ಹೊರಟೋದ ಅಂತ ಅವನೇನು ದುಃಖ ಪಡ್ತಾ ಇರಲಿಲ್ಲ ಅನ್ನೋದನ್ನು ರಾಜೀವನೇತ್ರಂ ಅನ್ನೋ ಶಬ್ದದಿಂದ ಶ್ರೀಮದ್ ಆಚಾರ್ಯರು ಗುರುತಿಸ್ತಾ ಇದ್ದಾರೆ. ಏನು ಮಾಡಿದ್ರೂ ಒಪ್ಕೊಳ್ಳೋದಿಲ್ಲ ರಾಮದೇವರು. ಬೇಕಾದಷ್ಟು ಜನ ಹೇಳ್ತಾರೆ, ವಸಿಷ್ಠ ಋಷಿಗಳು ಹೇಳ್ತಾರೆ, ಜಾಬಾಲಿ ಋಷಿಗಳು ಹೇಳ್ತಾರೆ, ಭರತ ಹೇಳ್ತಾನೆ, ಬಿದ್ದು ಬಿದ್ದು ಹೇಳ್ತಾನೆ ಅವನು, ತಪ್ಪಾಯಿತು ನಾನು ಕ್ಷಮಾ ಮಾಡು ಸ್ವಾಮಿ, ಬೇಡ ನನಗೆ ರಾಜ್ಯ, ನೀನೇ ಬರಬೇಕು ಅಂದಾಗ ರಾಮದೇವರು ಹೇಳ್ತಾರೆ, ನೀನು ಎಷ್ಟು ಹಠನೋ ನಾನೂ ಅಷ್ಟೇ ಹಠ. ನಾನು 14 ವರ್ಷ ಕಾಡಿಗೆ ಹೋಗಲೇಬೇಕಂತನೋ, ನಾನು ಪಿತೃವಾಕ್ಯ ಪರಿಪಾಲನೆ ಮಾಡ್ತಕ್ಕಂಥವನೇ, ನಾನು ಮಾತು ಕೊಟ್ಟು ಬಿಟ್ಟಿದ್ದೀನಿ, ಎಂದೂ ಕೂಡ ನಾನು ಮಾತಿಗೆ ತಪ್ಪೋದಿಲ್ಲ. ಆದರೆ ನಿನಗೊಂದು ಹೇಳ್ತೀನಿ ಕೇಳು, 14 ವರ್ಷ ಆದ ನಂತರದಲ್ಲಿ ದ್ವಿಗುಣಿತ ಶರದಾಂ ಸಪ್ತಕೆ ತ್ವಭ್ಯತೀತೆ ಕರ್ತಯ್ಯೇ ತತ್ ಮತೋಹಂ. ಖಂಡಿತ ಬರ್ತೀನಿ ನಾನು ವಾಪಸ್. 14 ವರ್ಷ ಮುಗಿದ ನಂತರದಲ್ಲಿ ಮತ್ತೆ ಬರ್ತೀನಿ ನಾನು ಅಯೋಧ್ಯ ಪಟ್ಟಣಕ್ಕೆ, ಆದರೆ ಈಗ ಬರೋದಿಲ್ಲ.
ನೇತಿ ನೇತಿ ಸದ್ಭಕ್ತಿ ನಮ್ರಂ. ಇಲ್ಲ ಅಂತ ನಾನು ಬರೋದಿಲ್ಲ. ಆದರ್ಶ ಅಣ್ಣ ತಮ್ಮಂದಿರು. ಇವತ್ತು ಆಸ್ತಿ ನನಗೆ ಬೇಕು ಅಂತ ಜಗಳ ಆಡೋ ಮಕ್ಕಳನ್ನೇ ನೋಡೋದು ನಾವು. ರಾಮ ಭರತ ಎಂಥವರು ಅಂದರೆ ನನಗೆ ಬೇಡ, ಅಯೋಧ್ಯ ಪಟ್ಟಣ ನನಗೆ ಬೇಡ ಅಂತಾನೆ ರಾಮ, ನಾ ಕಾಡ್ಗೆ ಹೋಗ್ತೀನಿ ಅಂತಾನೆ. ಭರತ ನನಗೂ ಬೇಡ ಅಂತಾನೆ. ಆಸ್ತಿ ಬೇಡ ಅನ್ನೋ ಮಕ್ಕಳ ಕತೆ ರಾಮಾಯಣ. ಇಂಥ ರಾಮಾಯಣ ಕೇಳಿ 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 ನಾವು ಆಸ್ತಿಗೋಸ್ಕರ ಜಗಳ ಆಡೋರು ನಾವು. ಅಂದರೆ ಓದಿದ್ದು ನಮ್ಮ ತಲೆಗೆ ಏನೂ ಹೋಗಿಲ್ಲ ಅನ್ನೋಕ್ಕೆ ಇದೇ ಸಾಕ್ಷಿ. ಸತ್ತ ಮೇಲಲ್ಲ, ಬದುಕಿರೋವಾಗಲೇ ಜಗಳ. ಸಾಯೋ ಸ್ಥಿತಿಲಿರ್ತಾನಷ್ಟೇ ಅಪ್ಪ. ಆಗಲೇ ಈ ಅಣ್ಣ ತಮ್ಮಂದಿರೆಲ್ಲ ರೂಮಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಆಗ್ತಾ ಇರ್ತಾರೆ, ನನಗೇನು ನಿನಗೇನು, ಇವನಿಗೇನು ಅವನಿಗೇನು ಅಂತ. ಅವನು ಹೇಳ್ತಾನೆ ಇನ್ನೂ ಸತ್ತಿಲ್ವೋ ನಾನು ಅಂತ. ಸಾಹಿತ್ಯ ಬಿಡೋ, ನಿನಗ್ಯಾಕೆ ಯೋಚನೆ ಅಂತ ಇರೋರು. ಇನ್ನು ತಂದೆ ಪ್ರಾಣನೇ ಬಿಟ್ಟಿರಲ್ಲ, ಆಗ ತಂದೆಯ ಆಸ್ತಿಗೆ ಹೊಡೆದಾಡೋ ಮಕ್ಕಳೆಲ್ಲಿ. ಇಬ್ಬರು ಪಾಲಿಗೂ ಬಂದಿದೆ. ಭರತ ಬಂದಿದ್ದ ರಾಜ್ಯವನ್ನು ನನಗೆ ಬೇಡ ಅಣ್ಣ ನೀ ತಗೋ ಅಂತ. ರಾಮ ಹೇಳ್ತಾನೆ ನನಗೆ ದಶರಥ ಕಾಡ್ಗೋಗು ಅಂತ ಹೇಳ್ಯಾನೆ, ನನಗೆ ರಾಜ್ಯ ಬೇಡ ಅಂತ. ಅದು ಏನು ಯಾವುದೋ ಯಕ್ಕಶ್ಚಿತ್ 30-40 ಸೈಟ್ ಅಲ್ಲ, ಸಂಪದ್ಭರಿತ ಅಯೋಧ್ಯ ರಾಜ್ಯ. ಅದು ವಿಸ್ತಾರವಾದ ಅಯೋಧ್ಯ ರಾಜ್ಯ. ಅದನ್ನು ಇಬ್ಬರೂ ಬೇಡ ಅಂತ ಇದ್ದಾರೆ. ರಾಮದೇವರ ಕಡೆಗೆ ಹೇಳುತ್ತಾರೆ ದ್ವಿಗುಣಿತ ಶರದಾಂ ಸಕ್ಷಿತೆ ತ್ವಭ್ಯತೀತೆ. ಆಗ ಭರತ ಹೇಳ್ತಾನೆ, ಸ್ವಾಮಿ ಪಾದುಕೆಗಳನ್ನು ಅನುಗ್ರಹ ಮಾಡು. ಯಾವತ್ತಿದ್ರೂ ಪಟ್ಟಾಭಿಷೇಕ ರಾಮದೇವರಿಗೆ, ನೀನೇ ರಾಜ, ನಿನ್ನ ಪರವಾಗಿ ನಾನು ರಾಜ್ಯಭಾರವನ್ನು ಮಾಡ್ತೀನಿ ಹೊರತು ನೀನೇ ನಿನ್ನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಆ ಪಾದುಕೆಗಳಿಗೆ ಛತ್ರ ಚಾಮರ ವ್ಯಜನ ಏನೇನು ರಾಜನಿಗೆ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲ ಮರ್ಯಾದೆ ನಿನ್ನ ಸಂಕೇತವಾಗಿರ್ತಕ್ಕಂಥ ನಿನ್ನ ಪಾದುಕ ಅಂದರೆ ನಿನ್ನ ಸನ್ನಿಧಾನದಿಂದ ಕೂಡಿರ್ತಕ್ಕಂಥದ್ದು. ನೀನೇ ಸಿಂಹಾಸನದ ಮೇಲೆ ಕೂತು ರಾಜ್ಯಭಾರ ಮಾಡ್ತಾ ಇದೆಯಾ, ನಿನ್ನ ಪರವಾಗಿ ನಾನಿದ್ದೇನೆ ಅಂತ ಹೇಳಿ ನಿನ್ನ ಪಾದುಕೆಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳಿ ಕೃತ್ವಾನ್ಯ ಸಪ್ತತಿಜ್ಞ ವಸದಂ ಬಹಿರ್ಗ್ರಾಮತೆ ನಂದಿನಾಮ್ನಿ ಪರಮಕಂ ಪೌರುಟಂ ಪಾದಪೀಠಂ. ಆ ಬಂಗಾರದ ಪಾದುಕೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಭರತ. ತಲೆ ಮೇಲೆ ಹೊತ್ಕೋತಾ ಇದ್ದಾನೆ, ಅಣ್ಣ ಇದನ್ನಾದರೂ ಕೊಡು, ಕಡೇ ಪಕ್ಷ ನಿನ್ನ ಪಾದುಕೆಗಳನ್ನು ಕೊಡು, ನೀನು ಏನು ಮಾಡಿದ್ರೂ ಬರ್ತಾ ಇಲ್ಲ, ನನಗೆ ಗೊತ್ತು ನೀನು ನಿನ್ನ ಮಾತನ್ನು ಬದಲಾಯಿಸೋದಿಲ್ಲ ಅಂತ ಹೇಳಿ ಅವನ ಪಾದುಕೆಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಭರತ ಹೇಳುತ್ತಾನೆ, ಅಣ್ಣ ನೀನು ಕಾಡಿನಲ್ಲಿ 14 ವರ್ಷದಲ್ಲಿ ಯಾವ ರೀತಿ ಇರ್ತೀಯೋ ನಾನು ಇಲ್ಲಿ ಹಾಗೆ ಇರ್ತೀನಿ. ಭರತನ ಆ ಭಕ್ತಿ ನೋಡ್ರಿ. ಅವ್ರು ಹೇಳ್ತಾರೆ, ವಾದಿರಾಜ ಸ್ವಾಮಿಗಳು ಇಲ್ಲಿ ಬರೆಯೋವಾಗ ಅಷ್ಟೇ ಅಲ್ಲ, 14 ವರ್ಷ ಆದ ಮೇಲೆ ನೀನು ಒಂದು ದಿವಸ ಕಾಯ್ತೀನಿ ಅಷ್ಟೇ. ನಾನು 14ನೇ ವರ್ಷ ಮುಗಿದ ತಕ್ಷಣ ಮಾರನೇ ದಿವಸ ಬಂದುಬಿಡ್ಬೇಕು. ನೀನು ಬರದೇ ಇದ್ದರೆ ಹುತಬುಕ್, ನಾನೂ ಕೂಡ ಅಗ್ನಿ ಪ್ರವೇಶ ಮಾಡ್ತೀನಿ. ಬರೀತಾರೆ ಅವರು, ಅಹಮಿತ್ಯೇವ ತಾವತ್ ಪತನೇ ಸಪ್ರತಿಜ್ಞಾಂ ಹುತಭುಜಿ ಪತನೇ. 14 ವರ್ಷ ಆದ ಮೇಲೆ ಒಂದು ದಿವಸ ನೀನು ಬರದೇ ಇದ್ದರೆ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ನಾನು. ಈ 14 ವರ್ಷವೂ ಅಷ್ಟೇ, ನೀನೇ ರಾಜ, ನಾನು ನಿನ್ನ ದಾಸನಾಗಿ ರಾಜ್ಯವನ್ನು ನೋಡ್ಕೋತಾ ಇರ್ತೀನಿ. ಅಷ್ಟೇ ಅಲ್ಲ, ವಾದಿರಾಜ ಸ್ವಾಮಿಗಳು ಬರೀತಾರೆ, ಅದಶಯನಃ, ನಾನು ನಿನ್ನಂಗೆ ನೆಲದ ಮೇಲೆ ಮಲಕ್ಕೋತೀನಿ, ನಾನು ಬ್ರಹ್ಮಚರ್ಯ ವ್ರತದಲ್ಲಿರ್ತೀನಿ. ಆಮೇಲೆ ಸಕೃತ್ ಭೋಜನ, ಒಂದೇ ಹೊತ್ತು ನಾನು ಊಟ ಮಾಡೋದು. ನಾನು ನಿನ್ನಂಗೆ ಜಟಾಧಾರಿಯಾಗಿ ಚೀರವಸ್ತ್ರಧಾರಿಯಾಗಿರ್ತೀನಿ, ನಾನು ಹೀಗೆ ಇರ್ತೀನಿ. ನಾನು ಅಯೋಧ್ಯ ಪಟ್ಟಣದೊಳಗೆ ಹೋಗೋದೇ ಇಲ್ಲ, ಬೇರೆ ಊರ ಹೊರಗಡೆ ನಂದಿಗ್ರಾಮ ಅಂತ ಇನ್ನೊಂದದು, ಬಹಿರ್ಗ್ರಾಮಕ್ಕೆ ನಂದಿನಾಮ್ನಿ, ಊರ ಹೊರಗಡೆ. ನೀನು ಹೆಂಗೆ ಅಯೋಧ್ಯ ಪಟ್ಟಣದಿಂದ ಹೊರಗಡೆ ಇದೆಯೋ ಕಾಡಲ್ಲಿ, ನಾನು ಅಯೋಧ್ಯ ಪಟ್ಟಣದಿಂದ ಹೊರಗಡೆ ಇದ್ದು ನಂದಿಗ್ರಾಮ ಅನ್ನತಕ್ಕಂತಹ ಕಾಡಿನಲ್ಲಿ ಇದ್ದು ನಾನು ನಿನ್ನಂಗೆ ನೆಲದ ಮೇಲೆ ಮಲಗುತ್ತಾ ಒಂದೊತ್ತು ಊಟ ಮಾಡಿ ಬ್ರಹ್ಮಚರ್ಯದಿಂದ ಇದ್ದು ಜಟಾಧಾರಿಯಾಗಿ ನಿನ್ನ ಪರವಾಗಿ ನಾನು ರಾಜ್ಯಭಾರವನ್ನು ಮಾಡ್ತಾ ಇರ್ತೇನೆ. 14 ವರ್ಷ ನಿನ್ನ ಸ್ಮರಣೆಯಲ್ಲೇ ಕಳೆದು ಒಂದು ದಿವಸ ಮಾರನೇ ದಿವಸ ನೀ ಬರದೇ ಇದ್ದರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅನ್ನತಕ್ಕಂತಹ ಪ್ರತಿಜ್ಞೆಯನ್ನು ಭರತ ಮಾಡ್ತಾ ಇದ್ದಾನೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಬರೀತಾರೆ, ಭರತಃ ಭಕ್ತಿ ಭರಿತಃ. ಮುಂದೆ ಭರತನನ್ನು ರಾಮದೇವರು ಯುವರಾಜ ಪಟ್ಟಾಭಿಷೇಕ ಮಾಡಿ ಯುವರಾಜ ಪದವಿಯಲ್ಲಿ ಕೂಡಿಸ್ತಾರೆ. 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಅದನ್ನು. ಭರತ ಮಾಡಿದ ದೊಡ್ಡ ತ್ಯಾಗ. ಲಕ್ಷ್ಮಣ ಕಾಡಿಗೆ ಹೋಗಿದ್ದ, ಭರತ ರಾಜ್ಯದಲ್ಲಿ ಇದ್ದ ಅನ್ನೋದು ಬಿಟ್ಟುಬಿಟ್ರೆ ಭರತನೂ ಕೂಡ ಅಷ್ಟೇ ಭಕ್ತಿಯಿಂದ ರಾಮದೇವರ ಸೇವೆಯನ್ನು ಮಾಡಿದ್ದಾರೆ. ಆಗ ಎಲ್ಲರೂ ಭರತನನ್ನು ಕೊಂಡಾಡ್ತಾರಂತೆ, ಏನು ಆದರ್ಶ ಸಹೋದರ,
ಅನಾಯಾಸವಾಗಿ ಬಂದಿರತಕ್ಕಂತಹ ಸಂಪದ್ಭರಿತವಾದ ಅಯೋಧ್ಯ ಪಟ್ಟಣವನ್ನು ಕಾಲ ಕಸದಂತೆ ಒದ್ದು ರಾಮದೇವರೇ ಇದಕ್ಕೆ ನಿಯಾಮಕ, ರಾಮದೇವರೇ ಯಾವತ್ತೂ ಅಧಿಪತಿ ಎಲ್ಲದಕ್ಕೂ ಅಂತ ಹೇಳಿ ಆ ರಾಮದೇವರನ್ನು ಪಾದುಕೆಗಳನ್ನು, ಅವರ ಪ್ರತೀಕವಾಗಿ ರಾಮದೇವರ ಪಾದುಕೆಗಳನ್ನು ಇಟ್ಟು ಪೂಜೆ ಮಾಡಿರ್ತಕ್ಕಂತಹ ಭಾರತ ಎಷ್ಟು ಆದರ್ಶಪ್ರಾಯ ಅಂತ ಶ್ರೀಮದ್ ಆಚಾರ್ಯರು ಆ ಶ್ಲೋಕಗಳಲ್ಲಿ ವರ್ಣನೆ ಮಾಡುತ್ತಾರೆ. ನಮ್ಮ ಮನೆಗೂ ಅಷ್ಟೇ, ಬರೀ ಅಯೋಧ್ಯ ಪಟ್ಟಣಕ್ಕೆ ರಾಮದೇವರು ಒಡೆಯ ಅಂತ ತಿಳ್ಕೋಬಾರದು. ಇವತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ, ನಮ್ಮ ಮನೆಯೇ ಅಯೋಧ್ಯ, ನಮ್ಮ ಮನೆಯಲ್ಲಿರ್ತಕ್ಕಂತಹ ಬೆಳ್ಳಿ ಬಂಗಾರ ಮನೆ ಮಠ ಎಲ್ಲದಕ್ಕೂ ರಾಮದೇವರು ಒಡೆಯ ಅಂತ ಯಾರಿಗೆ ಜ್ಞಾನ ಇರುತ್ತೆ ಇವರು ಸಂಸಾರದಲ್ಲಿ ಸಿಕ್ಕಾಕ್ಕೊಳ್ಳೋದಿಲ್ಲ. ಎಲ್ಲ ನಂದು ನಂದು ಅಂತ ಇದ್ದೀವಿ. ಇವತ್ತು ರಾಮದೇವರನ್ನು ಮರೆತು ಬಿಟ್ಟು, ಇವತ್ತು ರಾಮದೇವರನ್ನು ಹೊರಗಡೆ ಕಳಿಸ್ಬಿಟ್ಟು ನಾವು ಒಳಗಡೆ ಇದ್ದೀವಿ. ಭರತ ರಾಮದೇವರನ್ನು ಸಿಂಹಾಸನದ ಮೇಲಿಟ್ಟು ಅವನು ಹೊರಗಡೆ ಇದ್ದ. ಇವತ್ತು ನಾವು ದೇವರನ್ನೇ ಆಚೆ ಕಳಿಸ್ಬಿಟ್ಟಿದ್ದೀವಿ. ಆಚಾರ್ಯ ನಮ್ಮ ಮನೇಲಿ ದೇವ್ರ ಪೂಜೆ ಮಾಡೋಕ್ಕಾಗಲ್ಲ, ಕೊಟ್ಬಿಡ್ಲ ನಿಮ್ಮ ಮನೆಗೆ ಅಂತಾರೆ ಅವರು. ನಮ್ಮ ಮನೇಲಿ ದೇವ್ರ ಪೆಟ್ಟಿಗೆ ಯಾರು ಪೂಜೆ ಮಾಡೋರಿಲ್ಲ, ಸಾಲಿಗ್ರಾಮ ಇದೆ ಒಂದೇ ಒಂದು, ಕೊಟ್ಬಿಡ್ಲ ನಿಮ್ಮ ಮನೇಲಿ ಇಟ್ಕೊಂಬಿಡಿ ಅಂತಾರೆ. ಇವತ್ತು ನಾವು ದೇವರನ್ನು ಹೊರಗೆ ಕಳಿಸ್ಬಿಟ್ಟು ನಾವು ಒಳಗಡೆ ಹೊಟ್ಟೋಗಿದ್ದೀವಿ. ಭರತ ತಾನು ಹೊರಗಡೆ ಹೋಗಿ ಪಾದಕೆಯನ್ನು ಸಿಂಹಾಸನದ ಮೇಲೆ ಕೂಡಿಸಿದ್ದ. ಅದಕ್ಕೆ ಭರತನನ್ನು ಎಷ್ಟು ಅನುಗ್ರಹ ಮಾಡಿದ್ದಾನೆ ಮುಂದೆ. ಇವತ್ತು ಎಲ್ಲ ಪದಾರ್ಥಗಳು ಕೂಡ ಅಯೋಧ್ಯ ಪಟ್ಟಣಕ್ಕೆ, ಅಂದರೆ ಇಡೀ ಜಗತ್ತಿಗೆ, ಜಗತ್ತಿನಲ್ಲಿರುವ ನಮಗೆ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಕಲ ಸಾಮಗ್ರಿಗಳಿಗೂ ಕೂಡ ಸ್ವಾಮಿ ಒಡೆಯ, ನಮ್ಮನ್ನು ನೋಡ್ಕೋ ಅಂತ ಹೇಳಿದ್ದಾನೆ. ಅವನ ಪರವಾಗಿ ನಾವಿದ್ದೀವಿ ನಮ್ಮ ಮನೆಯಲ್ಲಿ. ಭರತ ರಾಮದೇವರು ವಾಪಸ್ಸು ಬರೋ ಅಷ್ಟೊತ್ತಿಗೆ ತಮ್ಮ ಅಯೋಧ್ಯ ಪಟ್ಟಣದಲ್ಲಿರ್ತಕ್ಕಂಥ ಸಂಪತ್ತನ್ನು 10 ಪಟ್ಟು ಅಭಿವೃದ್ಧಿ ಮಾಡಿರ್ತಾನೆ. ಅವನು ಹೇಳ್ತಾನೆ ಭರತ, ರಾಮ ಹೇ ಅಣ್ಣ, ನಿನ್ನ ಅನುಗ್ರಹದಿಂದ ನೀನು ಬಿಟ್ಟೋದಾಗ ಏನು ಅಯೋಧ್ಯ ಪಟ್ಟಣದ ಸಂಪತ್ತಿತ್ತು ಅದು 10 ಪಟ್ಟು ಜಾಸ್ತಿ ಆಗಿದೆ. ಅವನು ಹೊರಗಡೆನೇ ಇದ್ದು ಎಷ್ಟು ಮಾಡಿದನು ನೋಡಿ ಭರತ. ಅಂದರೆ ಇಡೀ ಅಯೋಧ್ಯ ಪಟ್ಟಣವನ್ನು ಇದು ರಾಮದೇವರ ಸೊತ್ತು ಅಂತ ಭಾವಿಸಿರ್ತಕ್ಕಂತಹ, ತಾನು ಚೀರವಸನನಾಗಿ ಧಾರಣೆ ಮಾಡಿರ್ತಕ್ಕಂಥ ಭರತೆಯಲ್ಲಿ ಇವತ್ತು ಭಗವಂತ ಕೊಟ್ಟಿರ್ತಕ್ಕಂತಹ ಎಲ್ಲ ಪದಾರ್ಥವನ್ನು ನಾವಿಟ್ಕೊಂಡು ಭಗವಂತನನ್ನೇ ಆಚೆಗೆ ಕಳಿಸಿರ್ತಕ್ಕಂತಹ ನಾವೆಲ್ಲಿ? ಇವತ್ತು ಯಾರದಾದರೂ ಮನೆಯಲ್ಲಿ ಮನೆ ಕಟ್ಟುವಾಗ ಸ್ವಲ್ಪ ವಿಚಾರ ಮಾಡೋಣ. ಇದು ಯಾರ್ದು ಅಂತ ಬೇಡ, ಯಾವ ಇಂಡಿವಿಜುವಲ್ ಬೇಡ. ಇವತ್ತಿನ ಟೆಂಡೆನ್ಸಿ ಹೆಂಗಿದೆ, ನಾವು ರಾಮಾಯಣದಿಂದ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ಮನೆ ಕಟ್ಟುವಾಗ ಯಾರಾದರೂ ದೇವರ ಮನೆ ಬಗ್ಗೆ ಯೋಚನೆ ಮಾಡ್ತಾರಾ? ಇವತ್ತು ಫ್ಲ್ಯಾಟ್ ಕಟ್ಟುವಾಗ ಯಾರಾದರೂ ದೇವರ ಮನೆ ಬಗ್ಗೆ ಯೋಚನೆ ಮಾಡ್ತಾರಾ? ಹೋಗೋನು ಆಲ್ಟ್ರ್ ಮಾಡಿಕೊಂಡು ದೇವರ ಮನೆ ಮಾಡ್ಕೊಂಡು ಹೋಗ್ತಾನೆ ಬೇಕು ಅಂತ. ಅವನು ಕಟ್ಟಿರಲ್ಲ ಅವನು. ಯಾಕೆಂದರೆ ಇವತ್ತು ನಮಗೆ ದೇವರೂ ಬೇಡ, ದೇವರಿಗೆ ಮನೆಯೂ ಬೇಡ. ಆದರೆ ನಮಗೆ ಮಾತ್ರ 2 BHK 3 BHK 3 ಮಲಗೋ ಮನೆ, 2 ಮಲಗೋ ಮನೆ, 1 ಮಲಗೋ ಮನೆ. ನಮಗೆ ಮಲಗೋ ಮನೆಯೇ ಬೇಕು, ಮಲಗಿರೋದೇ ನಮ್ಮ ಕೆಲಸ. 7 ಮನೆ ಬೇಡೇ ಬೇಡ ನಮಗೆ. ಇವತ್ತು ಮನೆ ಲೆಕ್ಕ ಹಾಕೋದೆ ಬೆಡ್ರೂಮ್ ಎಷ್ಟಿದೆ ಅಂತ. 3 BHK 1 BHK 4 BHK 2 BHK ವ್ಯವಹಾರನೂ ಹಾಗೆ ಬಂದ್ಬಿಟ್ಟಿದೆ. ತಿನ್ನಕ್ಕೊಂದು ಜಾಗ ಇರಬೇಕು, ಹಾಲು, ಅಡುಗೆ ಮಾಡೋಕ್ಕೊಂದು ಜಾಗ ಇರಬೇಕು, ಅಡುಗೆ ಮನೆ, ಮಲಕ್ಕೊಳ್ಳೋಕ್ಕೊಂದು ಜಾಗ ಇರಬೇಕು. ಅಲ್ಲಿಗೆ ತಿನ್ನೋದು ಮಲಗೋದು, ತಿನ್ನೋದು ಮಲಗೋದು. 2 BHK ಅಂದರೆ ತಿಂದು ಮಲಗೋದು ಅಂತಲೇ ಅರ್ಥ. ಅಲ್ಲಿ ಒಂದು ಬಿನ ಕಟ್ ಮಾಡಿ 1 G ಹಾಕಿದ್ರೆ 1 G ಒಂದು ಗಾಡ್ ಮನೆ ಅಂತ ಇಲ್ಲವೇ ಇಲ್ಲ ರೀ. ಯಾರಾದರೂ ಹಾಕ್ತಾರೇನ್ರಿ? ಇವತ್ತೆಲ್ಲ ಮಲಗೋ ಪ್ರವೃತ್ತಿ ನಮ್ಮದು. ಅಂದರೆ ದೇವರಿಗೆ ನಮ್ಮ ಮನೆಯಲ್ಲಿ ಅವಕಾಶ ಇಲ್ಲ. ನಾವು ದೇವರಿಗೋಸ್ಕರ ಮನೆಯೇ ಕಟ್ಟೋದಿಲ್ಲ, ದೇವರ ಮನೆಯೇ ಇಲ್ಲ ನಮ್ಮ ಮನೆಯಲ್ಲಿ. ಮನೆ ಇದ್ದರೆ ತಾನೇ ದೇವ್ರ ಪೂಜೆ, ದೇವ್ರ ಪೆಟ್ಟಿಗೆ ಎಲ್ಲ. ದೇವರಿಗೆ ಮನೆಯೇ ಇಲ್ಲ. ಕಡೆಯ ಪಕ್ಷ ಒಂದು ನಾಯಿಗೆ ಮನೆ ಕಟ್ಟಿಕೊಡ್ತಾರೆ ಎಷ್ಟೋ ಜನ. ನಾಯಿಗೆ ಎಷ್ಟು ಚೆಂದಾಗಿ ಮನೆ ಕಟ್ಟಿರ್ತಾರೆ, ದೇವರಿಗೆ ಮನೆ ಬೇಡ. ರಾಮಾಯಣದ ಕಥೆಗೂ ನಮ್ಮ ಕಥೆಗೂ ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಭರತ, ಶತ್ರುಘ್ನ, ಲಕ್ಷ್ಮಣ, ಹನುಮಂತ ದೇವರು, ಸೀತಾದೇವಿ ಅವರಿಗೆ ಯಾವ ಅನುಗ್ರಹ ಮಾಡಿದ ಭಗವಂತ. ಇವತ್ತು ನಮ್ಮನ್ನು ಹೆಂಗಿಟ್ಟಿದ್ದಾನೆ ಅಂದರೆ, ನಾವಷ್ಟು ಭಗವಂತನನ್ನು ಕೈ ಬಿಟ್ಟುಬಿಟ್ಟಿದ್ದೀವಿ. ಇವತ್ತು ಭಗವಂತ ನಮ್ಮನ್ನು ಕೈ ಬಿಟ್ಟುಬಿಡ್ತಾನೆ. ನನಗೆ ನೀನು ಬೇಡ ಅಂದರೆ ನಿನಗೂ ನಾನು ಬೇಡ, ನಿನಗೆ ನಾನು ಬೇಡ ಅಂದಮೇಲೆ ನನಗೂ ನೀನು ಬೇಡ ಅಂತಾನೆ ಭಗವಂತ. ಭಗವದ್ಗೀತೆಯಲ್ಲಿ ಈ ಮಾತು ಹೇಳ್ತಾನೆ ಭಗವಂತ. ನಾನು ಭಕ್ತರಿಗೆ ಯಾಕೆ ಪ್ರಿಯ? ಜ್ಞಾನಿ ಪ್ರಿಯತಮೋತೋ ಮೇ ಜ್ಞಾನೇನಾಸೋ ಬಿವರ್ತಿಮಾನ್. ಇವತ್ತು ನಾವು ಭಗವಂತನನ್ನು ಜ್ಞಾನದಿಂದ ತಿಳ್ಕೊಂಡ್ರೆ ನಮ್ಮನ್ನು ಸ್ವೀಕಾರ ಮಾಡ್ತಾನಂತೆ ಭಗವಂತ. ಇವತ್ತು ನಾವು ಭಗವಂತನನ್ನು ಬಿಟ್ವಿ, ಭಗವಂತ ಪರ್ಮನೆಂಟಾಗಿ ನಮ್ಮನ್ನು ಬಿಟ್ಟುಬಿಡ್ತಾನೆ. ಭಗವಂತ ಬಿಟ್ಟ ಮೇಲೆ ಯಾರೂ ಕೈ ಹಿಡಿಯೋದಿಲ್ಲ, ಜ್ಞಾಪಕ ಇಟ್ಕೊಳ್ರಿ.
ಯಾರೂ ಕೈ ಹಿಡಿಯೋದಿಲ್ಲ, ಎಲ್ಲ ಭಗವಂತನ ಸೇವಕರೇ ಬ್ರಹ್ಮಾದಿ ದೇವತೆಗಳು. ಒಂದು ಸಲ ಭಗವಂತ ನಮ್ಮನ್ನು ದೂರ ಮಾಡಿಬಿಟ್ಟ ಅಂದರೆ ಯಾವ ದೇವತೆಗಳು ನಮ್ಮ ಕೈ ಹಿಡಿಯೋದಿಲ್ಲ. ಭಾಗವತ ನವಮಸ್ಕಂದದ ದೂರ್ವಾಸರ ಕಥೆ ನೋಡ್ರಿ, ಇದೇ ಇರೋದಲ್ಲಿ. ಸುದರ್ಶನ ಚಕ್ರ ಬಿಟ್ಟಾಗ ದೂರ್ವಾಸರ ಮೇಲೆ ಯಾರೂ ಅವನನ್ನು ಆಧರಿಸಲಿಲ್ಲ. ಅಷ್ಟೇ ಯಾಕೆ, ಇದೇ ಮುಂದೆ ಬರತಕ್ಕಂತಹ ಜಯಂತ ಅನ್ನತಕ್ಕಂಥ ಕಾಗೆಯ ಕತೆ. ಇಂದ್ರದೇವರ ಮಗ ಅವನು ಜಯಂತ, ಪಾದಕ್ಕೆ ಅಭಿಮಾನಿ, ತತ್ವಾಭಿಮಾನಿ. ಸೀತಾದೇವಿಗೆ ಅವಮಾನ ಮಾಡಿದಾಗ ರಾಮದೇವರು ಬಾಣ ಬಿಟ್ಟಾಗ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಯಾವ ದೇವತೆಯೂ ಅವನಿಗೆ ಆಶ್ರಯ ಕೊಡಲಿಲ್ಲ. ಭಗವಂತನನ್ನು ನೀನು ವಿರುದ್ಧ ಮಾಡಿಕೊಂಡ್ರೆ ನಮ್ಮ ಮನೆಗೆ ಬರಬೇಡ ಅಂತಾರವರು. ಇವತ್ತು ನಮ್ಮ ಸ್ಥಿತಿನೂ ಹಾಗೆ ಆಗೋದು. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸ್ವಂತ ಮನೆ ಕಟ್ಟಿಸ್ಕೊಳ್ಳುವಾಗ ನಮ್ಮ ಸ್ವಂತ ಮನೆ ಕಟ್ಟಿಸ್ಕೋತೀವಿ, ನಮ್ಮ ದುಡ್ಡು ಅಂತೀವಿ, ನಮ್ಮ ಜಾಗ ಅಂತೀವಿ, ನಮ್ಮ ಟೆಕ್ನಿಕ್ಕು ಅಂತೀವಿ, ನಮ್ಮ ಪ್ಲಾನು ಅಂತೀವಿ. ಭಗವಂತನ ಪೂಜೆಗೆ ಒಂದು ಮನೆ, ಅದು ಏನು ದೊಡ್ಡದಾಗಿ ಕಟ್ಟಬೇಡ್ರಿ, ಒಂದು ಜಾಗ ನಿತ್ಯ ಅದರಲ್ಲಿ ಸಾಲಿಗ್ರಾಮ ಪೂಜೆ ಮಾಡಿದರೆ ಅವನ ಮನೆ ಅದು. ಅವನ ಮನೆಯಲ್ಲಿ ನಾವಿದ್ದು ಅವನಿಗೆ ಮನೆ ಕಟ್ಟಿಕೊಡದೇ ಇದ್ದರೆ ಭಗವಂತ ತನ್ನ ಮನೆಯನ್ನು ನಮಗೆ ಕೊಡ್ತಾನ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅವನ ಮನೆಯಲ್ಲಿ ನಮಗೆ ಜಾಗ ಕೊಡ್ತಾನೆ. ತನ್ನ ಲೋಕ ಕೊಡುವನು ಅಂತಾರೆ ವ್ಯಾಸರಾಜರು. ಯಾರಿಗೆ ಕೊಡ್ತಾರೆ? ನೀವು ಅವನಿಗೆ ಮನೆ ಕೊಟ್ಟರೆ ನಿಮ್ಗೆ ಅವನಿಗೆ ಮನೆ ಕೊಟ್ಟಿರ್ತಾನೆ ಮುಂದೆ. ನೀವು ಅವತ್ತು ಮನೆಯಿಂದ ಆಚೆ ಕಳಿಸಿದ್ರೆ ತನ್ನ ಮನೆಯಿಂದ ಆಚೆ ಕಳಿಸ್ತಾನೆ ಭಗವಂತ. ಇದನ್ನು ನಾವು ಗಮನಿಸಿದಾಗ ಇವತ್ತು ನಾವು ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ. ನಮ್ಮ ಸ್ವಂತ ಮನೆಯನ್ನು ಕಟ್ಟಿಸ್ಕೊಳ್ಳೋ ಹೋಲಿ, ಬಾಡಿಗೆ ಮನೆಯಲ್ಲಿ ಇರಲಿಲ್ಲ, ಬೇಡ, ಏನೋ ಗೂಡಲ್ಲೋ ಮಾಡದಲ್ಲೋ ಒಂದು ದೇವ್ರು ಇಟ್ಕೊಡ್ತಾರೆ. ನೀನು ಮನೆ ಕಟ್ಟಿಸ್ಕೊಳ್ಳೋವಾಗ ನಿನಗೊಂದು ದೇವರಿಗೊಂದು ಕುಟೀರ ಕಟ್ಟಿಸ್ಬೇಕು ಅಂತ ಯೋಚನೆಯೇ ಇಲ್ಲ ಅಂದರೆ ನಾವು ಭರತ ಎಷ್ಟು ದೂರ ಬಂದುಬಿಟ್ಟಿದ್ದೀವಿ. ಇಡೀ ಅಯೋಧ್ಯ ಪಟ್ಟಣವನ್ನು ಸ್ವಾಮಿಯನ್ನು ಕೂಡಿಸಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಈ ಪಾದುಕಾ ಪಟ್ಟಾಭಿಷೇಕದ ಕಥೆಯನ್ನು ಕೂಡ ಆಚಾರ್ಯರು ಬಹಳ ಸುಂದರವಾಗಿ ಸಂಗ್ರಹ ಮಾಡಿ, ಚಿತ್ರಕೂಟ ಪರ್ವತದಲ್ಲಿ ರಾಮದೇವರಿದ್ದಾಗ ಈ ಜಯಂತ ಅನ್ನತಕ್ಕಂತಹ ಇಂದ್ರದೇವರ ಮಗ ಅವನು, ನಮ್ಮ ಪಾದಕ್ಕೆ ಅಭಿಮಾನಿ ಅವನು, ಪಾದಾಭಿಮಾನಿನ್ ಜಯಂತಾಯ ನಮಃ ಅಂತಾರೆ. ತತ್ವನ್ಯಾಸ ಮಾಡ್ಕೊಂಬೋರಿಗೆಲ್ಲ ಗೊತ್ತಿರುತ್ತೆ ಇದು. ಪಾದಾಭಿಮಾನಿನ್ಯೇ ಜಯಂತಾಯ ನಮಃ. ಇವನು ಕುರಂಗ ಅನ್ನತಕ್ಕಂತಹ ಒಬ್ಬ ಅಸುರನ ಆವೇಶದಿಂದ ಕಾಗೆಯ ರೂಪವನ್ನು ತಗೊಂಡ ಇವನು ಜಯಂತ ಅನ್ನೋನು. ಕಾಗೆಯ ರೂಪವನ್ನು ತಗೊಂಡಿದ್ದು ಮಾತ್ರ ಅಲ್ಲ, ಚಿತ್ರಕೂಟ ಪರ್ವತದಲ್ಲಿ ಸೀತಾದೇವಿಯ ಜೊತೆಯಲ್ಲಿ ರಾಮದೇವರಿದ್ದಾಗ ಸೀತಾದೇವಿಯ ವಕ್ಷಸ್ಥಲವನ್ನು ಕುಕ್ಕೋದಿಕ್ಕೆ ಬಂದ ಇವನು. ಇಂದ್ರದೇವರ ಮಗ ಜಯಂತ ಮಾಡಿದ ಕೆಲಸ ಅಸುರ ಆವೇಶದಿಂದ. ಶ್ರೀಮದಾಚಾರ್ಯ ಬರೀತಾರೆ, ಸಮಸ್ತ ಪೌರಾನುಗತೇನುಜೇ ಗತೆ ಸಚಿತ್ರಕೂಟೆ ಭಗವಾನುವಾಸ ಅತಾ ಜಗಾಮೇಂದ್ರ ಸುತೋಪಿ ವಾಯಸಃ ಮಹಾ ಅಸುರೇಣ ಆತ್ಮಗತೇನ ಚೋದಿತಃ. ಇಂದ್ರದೇವರ ಮಗ ಆಗಿದ್ದರೂ ಕೂಡ ಇಂದ್ರಸುತೋಪಿ ವಾಯಸಃ, ಕಾಗೆಯ ರೂಪದಲ್ಲಿ ಬಂದ ಅವನು ಜಯಂತ. ಕಾಗೆಯ ರೂಪದಲ್ಲಿ ಬಂದ ಮೇಲೆ ಅವನು ಸುಮ್ಮನೆ ಇದ್ನ, ಅವನೊಳಗಡೆ ಕುರಂಗ ಅಂತ ಒಬ್ಬ ಅಸುರ ಇದ್ದ. ಅವನೇನು ಮಾಡ್ದ? ಆ ಅಸುರನಿಂದ ಪ್ರೇರಿತನಾಗಿ ಕಾಗೆ ಏನು ಮಾಡಿತು? ಕೊಕ್ಕನ್ನು, ಆ ಸೀತಾದೇವಿಯ ವಕ್ಷಸ್ಥಲವನ್ನು ಕುಕ್ಕೋದಿಕ್ಕೆ ಬಂದ ಅವನು. ರಾಮದೇವರು ನೋಡು, ಒಂದು ಹುಲ್ಲು ಕಡ್ಡಿಯನ್ನು ತಗೊಂಡ ನಮ್ಮ ಸ್ವಾಮಿ. ಜನಾರ್ದನೇನಾಶು ತೃಣೇ ಪ್ರಯೋಜಿತೆ, ಶ್ರೀಮದಾಚಾರ್ಯ ಹೇಳ್ತಾರೆ. ಒಂದು ಹುಲ್ಲು ಕಡ್ಡಿ ಸುಮ್ಮನೆ ಬಿಟ್ಟಬಿಟ್ಟ ರಾಮ ಅದನ್ನು. ರಾಮದೇವರ ಕೈಯಿಂದ ಏನು ಬಂದರೂ ಕೂಡ ಅದು ಎಂಥದಾಗತ್ತೆ ಅನ್ನೋದು ನೋಡ್ರಿ. ರಾಮ ಮುಟ್ಟಬಿಟ್ರೆ ಸಾಕು, ಒಂದು ಹುಲ್ಲು ಕಡ್ಡಿನೂ ಬಾಣ ಆಗಿಬಿಡುತ್ತವು. ಇದೇ ಜಟಾಯುವನ್ನು ಮುಟ್ಟದ ಜಟಾಯು ಮೋಕ್ಷಕ್ಕೆ ಹೋಯ್ತು. ರಾಮದೇವರು ಮುಟ್ಟಿ ಅನುಗ್ರಹಪೂರ್ವಕವಾಗಿ ಮುಟ್ಟಿದ್ರೆ ಏನಾಗತ್ತೆ, ಆಗ್ರಹಪೂರ್ವಕವಾಗಿ ಮುಟ್ಟಿದ್ರೆ ಏನಾಗತ್ತೆ ಅಂತ ಒಂದು ಹುಲ್ಲು ಕಡ್ಡಿಯನ್ನು ಭಗವಂತ ಅಭಿಮಂತ್ರಣ ಮಾಡಿ ಬಿಟ್ಟುಬಿಟ್ಟ. ಸೀದಾ ಅದು ಉರಿತಾ ಬಂತದು, ಪ್ರಜ್ವಲಿಸ್ತಾ ಬಂತು ಆ ಕಾಗೆಯ ಹಿಂದೆ, ಕಾಗೆ ರೂಪದಲ್ಲಿದ್ದಂತಹ ಆ ಜಯಂತನ ಹಿಂದೆ. ನಾನೀಗಾಗಲೇ ಹೇಳ್ದಂಗೆ ಎಲ್ಲ ಕಡೆ ಹೋದ ಅವನು. ಸ್ವಯಂಭೂ ಭವೇಶೇಂದ್ರ ಮುಖಾನ್ ಸುರೇಶ್ವರಾನ್, ಎಲ್ಲ ದೇವತೆಗಳ ಲೋಕಕ್ಕೆ ಹೋದ ನೋಡ್ರಿ ಅವನು. ಹಿಂದೆ ಬರ್ತಾ ಇದೆ ಅದು ಜಜ್ವಲ್ಯಮಾನವಾಗಿ, ಕಾಪಾಡ್ರಿ ಕಾಪಾಡ್ರಿ ಎಂದಾಗ ಯಾರೂ ಕೂಡ ಅವರನ್ನು ಇಟ್ಕೊಳ್ಳಿಲ್ಲ. ಬಹಿಷ್ಯತಸ್ಥೈ, ಎಲ್ಲರೂ ಕಳಿಸಿಬಿಟ್ರಂತೆ ಅವನ್ನ. ರಾಮದೇವರಿಗೆ ಅಪರಾಧ ಮಾಡಿದ, ಸೀತಾದೇವಿಗೆ ಅಪರಾಧ ಮಾಡಿದ, ನಿನಗೆ ಆಶ್ರಯ ಕೊಡೋದಿಲ್ಲ. ನಿನಗೆ ಆಶ್ರಯ ಕೊಟ್ಟರೆ ನಮ್ಮ ಮೇಲೂ ಭಗವಂತ ಬಾಣ ಬಿಟ್ಟುಬಿಡ್ತಾನೆ. ಕಳ್ಳನನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಯಾವನೋ ಕಳ್ಳ ಕದ್ಕೊಂಬಂದ್ಬಿಟ್ಟು ನಿಮ್ಮ ಮನೇಲಿ ಇಟ್ಟಿರ್ತೀನಿ ಒಂದು 2 ದಿವಸ, ಆಮೇಲೆ ತೊಗೊಂಡೋಗ್ತೀನಿ ಅಂದರೆ ಇಡಿಸ್ಕೋತೀರಾ ನೀವು? ನಿಮ್ಮ ಮನೇಲಿ ಏನಾದರೂ ಕಳ್ಳ ಮಾಲ್ ಸಿಕ್ಕಿದ್ರೆ ಇಂಥದ್ದು ಎಷ್ಟು ದಿವಸದಿಂದ ಇಟ್ಕೋತಾ ಇದ್ದೀರ ಅಂತ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಅವರು. ಓ, ನೀನು ಆ ಕಳ್ಳಂಗೆ ಸಪೋರ್ಟ್ ಇರಬೇಕು, ಎಲ್ಲ ತಂದು ನಿಮ್ಮ ಮನೇಲಿ ಇಟ್ಟಿದ್ದೇನೆ ಅಂತ ಕಾಣುತ್ತೆ, ತೆಗೀರಿ ನಿಮ್ಮನೆ ಬೀರು ಅಂತ ನಾವು
ನಡೀರಿ ಪೊಲೀಸ್ ಸ್ಟೇಷನ್ಗೆ ಅಂತಾರೆ. ಕಳ್ಳತನ ಮಾಡೋದು ತಪ್ಪು, ಕಳ್ಳನಿಗೆ ಆಶ್ರಯ ಕೊಡೋದು ತಪ್ಪು, ನಿನಗೆ ನಾವು ಆಶ್ರಯ ಕೊಡೋದಿಲ್ಲ ಅಂತ ಎಲ್ಲರೂ ಕೂಡ ಬಿಟ್ಟುಬಿಟ್ಟಾಗ ಕಡೆಗೆ ಅವನು ಬಂದು ಮತ್ತೆ ಉತ್ಕೃಷ್ಟವಾಗಿ ರಾಮದೇವರನ್ನೇ ಅವನು ಆಶ್ರಯಿಸ್ತಾ ಇದ್ದಾನೆ. ಆಗ ರಾಮದೇವರು ಅವನು ಭಕ್ತನಾಗಿದ್ದರಿಂದ ಅವನ ಕಣ್ಣಿನಲ್ಲಿ ಇರತಕ್ಕಂತಹ ತದಕ್ಷಿಕಂ ಸಾಕ್ಷಿಕಮಪ್ಯವದ್ವಂ, ಅವನ ಕಣ್ಣಿನಲ್ಲಿರ್ತಕ್ಕಂತಹ ಕುರಂಗಾಸುರ ಅನ್ನತಕ್ಕಂಥ ದೈತ್ಯನನ್ನು ಸಂಹಾರ ಮಾಡಿ ಆ ಕಾಗೆಯ ರೂಪದಲ್ಲಿದ್ದಂಥ ಜಯಂತನ ಒಂದು ಕಣ್ಣನ್ನು ತೆಗೆದುಬಿಟ್ಟ ಭಗವಂತ. ಅದಕ್ಕೆ ಇವತ್ತು ಕಾಗೆಗಳಿಗೆಲ್ಲ ಒಂದೇ ಕಣ್ಣು, ಎರಡು ಕಣ್ಣಿದ್ರೂ ಕೂಡ, ಎರಡು ಗೋಳಕ ಇದ್ದರೂ ಕೂಡ ಕಾಗೆಗೆ ಒಂದೇ ಕಣ್ಣು ಕಾಣಿಸೋದು, ಏಕಕಾಲಕ್ಕೆ ಒಂದೇ ಕಾಣಿಸೋದು. ಅದಕ್ಕೆ ಹಿಂಗೆ ನೋಡುತ್ತೆ ಕಾಗೆ ಪೂರ್ತಿ. ಒಂದು ಗೋಳಕ ಇದ್ದರೂ ಕೂಡ ಕಾಗೆಯ ಒಂದು ಕಣ್ಣನ್ನು ಆ ದೈತ್ಯನ ಸಮೇತ ತೆಗೆದುಬಿಟ್ಟ ಭಗವಂತ. ಬರೀ ದೈತ್ಯನ ಸಂಹಾರ ಮಾಡಬೇಕಾಯಿತು, ಕಣ್ಣು ಯಾಕೆ ತೆಗೆದ ಅಂತ ಹೇಳಿದ್ರೆ ಆ ಕಣ್ಣಿನಲ್ಲಿ ಆಶ್ರಯ ಕೊಟ್ಟಿತ್ತದು ಕುರಂಗಾಸುರ ಅನ್ನತಕ್ಕಂಥವನಿಗೆ. ಅವನು ವರ ಕೇಳಿದ್ದ. ಆ ಕುರಂಗಾಸುರ ಅನ್ನತಕ್ಕಂಥವನು ರುದ್ರದೇವರನ್ನ ಕುರಿತು ತಪಸ್ಸು ಮಾಡಿ ತದಕ್ಷಿಕಂ ಸಾಕ್ಷಿಕಂ ಅಪ್ಯವದ್ವಂ, ಅವಧ್ಯತ್ವ ವರ ಪಡೆದಿದ್ದ ಅವನು ರುದ್ರದೇವರಿಂದ. ಅವನು ಆ ಅವಧ್ಯತ್ವ ವರ ಪಡೆದಿರ್ತಕ್ಕಂಥ ಅವನೇನು ಮಾಡ್ದ ಅಂದರೆ ಎಲ್ಲ ಕಾಗೆಗಳ ಕಣ್ಣಿನಲ್ಲಿ ನೆಲೆಸಿದ್ದ ಅವನು ರುದ್ರದೇವರ ವರದಿಂದ. ಎಲ್ಲ ಕಾಗೆಗಳ ಕಣ್ಣಲ್ಲಿ ನಾನು ಇರಬೇಕು, ಅವನು ಕಾಗೆ ಚಿರಂಜೀವಿ, ಅದು ತುಂಬ ದಿನ ಬದುಕತ್ತೆ ಅಂತ ಹೇಳಿ ನಾನು ಕಾಗೆಗಳ ಕಣ್ಣಲ್ಲಿರಬೇಕು ಅಂತ ಅವನು ಕೇಳಿದ್ದ. ಇವನಿಗೆ ಆಶ್ರಯ ಕೊಟ್ಟರೆ ನಮ್ಮ ಬಲ ಹೆಚ್ಚತ್ತೆ ಅಂತ ಕಾಗೆಗಳು ಇವನಿಗೆ ಆಶ್ರಯ ಕೊಟ್ಟಿತ್ತು. ಇಬ್ಬರಿಗೂ ಶಾಸ್ತಿ ಮಾಡಿದ ಭಗವಂತ. ಕಾಗೆಯ ಕಣ್ಣನ್ನೂ ತೆಗೆದ, ಕುರಂಗಾಸುರನನ್ನು ಸಂಹಾರ ಮಾಡಿ ಈ ಜಯಂತ ಅನ್ನೋನು ಅವನು ದೇವತೆಯವನು. ದೇವತೆಗಳು ಏನಾದರೂ ತಪ್ಪು ಮಾಡಿದಾಗ ಭಗವಂತ ಅವರಿಗೆಲ್ಲ ತುಂಬ ಶಿಕ್ಷೆ ಕೊಡೋದಿಲ್ಲ. ಯಾಕೆಂದರೆ ದೇವತೆಗಳು ಸಹಜ ಭಕ್ತರು. ದೇವತೆಗಳು ಭಕ್ತರೇ, ಇಲ್ಲದೇ ಭಕ್ತರಲ್ಲದೇ ಇರೋರು ದೇವತಾ ಪದವಿಗೆ ಹೋಗೋಂಗಿಲ್ಲ. ಅದರಲ್ಲೂ ತತ್ವಾಭಿಮಾನಿ ದೇವತೆ ಅವನು ಜಯಂತ. ಆದರೆ ಕೆಲವು ಸಲ ಈ ಅಸುರರ ಆವೇಶದಿಂದ ಅವರು ಭಗವಂತನಿಗೆ ವಿರೋಧ ಮಾಡಿಬಿಡ್ತಾರೆ. ಅದು ಅವ್ರದ್ದಲ್ಲ ತಪ್ಪು, ಒಳಗಡೆ ಇರೋ ಅಸುರನ ಆವೇಶ. ಆ ಅಸುರನ ಆವೇಶದಿಂದ ಇವನು ತಪ್ಪು ಮಾಡಿದ್ದರಿಂದ ಜಯಂತನನ್ನು ಭಗವಂತ ಅನುಗ್ರಹ ಮಾಡಿ ಕಳಿಸ್ತಾ ಇದ್ದಾನೆ ಅಂತ ಹೇಳಿ ಮುಂದೆ ಆ ಬ್ರಹ್ಮಕಲ್ಪದಲ್ಲಿ ಬರುವ ಮುಂದಿನ ಕಾಗೆಗಳಿಗೂ ಕೂಡ ಭಗವಂತ ಒಂದೊಂದೇ ಕಾಗೆ, ಒಂದೇ ಕಣ್ಣು ಹಾಗೆ ಸೃಷ್ಟಿ ಮಾಡಿಬಿಟ್ಟ. ಆ ಕಲ್ಪ ಮುಗಿಯೋ ತನಕ ಕಾಗೆಗಳಿಗೆಲ್ಲ ಒಂದೇ ಕಣ್ಣು, ಈ ಕಲ್ಪ ಮುಗಿಯೋ ತನಕ. ಮುಂದೆ ಆಮೇಲೆ ಬರೆದ ಮೇಲೆ ಎರಡು ಕಣ್ಣು ಮತ್ತೆ ಬರುತ್ತೆ, ಮತ್ತೆ ರಾಮಾವತಾರ ಆಗತ್ತೆ ಅನ್ನತಕ್ಕಂತಹ ಸುಂದರ ವಿಷಯವನ್ನು ಶ್ರೀಮದ್ ಆಚಾರ್ಯರು ಅದನ್ನು ನಿರೂಪಣೆ ಮಾಡತಕ್ಕಂಥವರಾಗಿ ಇದೆಲ್ಲ ನಡೆದದ್ದು ಚಿತ್ರಕೂಟ ಅನ್ನತಕ್ಕಂತಹ ಪರ್ವತ. ಚಿತ್ರಕೂಟ ಪರ್ವತದಲ್ಲಿ ನಡೆದಿರತಕ್ಕಂತಹ ಮಹಾಘಟನೆಯನ್ನು ನಿರೂಪಣೆ ಮಾಡತಕ್ಕಂಥವರಾಗಿ ಅಲ್ಲಿಂದ ಭಗವಂತ ದಂಡಕಾರಣ್ಯಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ಶರಭಂಗ ಅಂತ ಒಬ್ಬ ಋಷಿಗಳು. ಯದ್ಯಪಿ ರಾಮಾಯಣ ಎಷ್ಟು ದೊಡ್ಡದೋ ತಾತ್ಪರ್ಯ ನಿರ್ಣಯನೂ ಅಷ್ಟೇ ದೊಡ್ಡದು. ಇಷ್ಟು ಚಿಕ್ಕ ಅವಧಿಯಲ್ಲಿ ಇಷ್ಟೆಲ್ಲ ಕಥೆಗಳನ್ನು ವಿಸ್ತಾರವಾಗಿ ಹೇಳೋಕ್ಕೆ ತುಂಬ ಕಷ್ಟ. ಅದು ಸುಂದರವಾದ ಕಥೆಗಳು ರಾಮದೇವರ ಕಥಾ. ಅದು ನಿರ್ಣಯ ಆಗಿದ್ದರೂ ಕೂಡ ನಿರ್ಣಯ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಜಡ್ಜು 10 ವರ್ಷ ಲಾಯರ್ಗಳು ಮಾತಾಡಿರ್ತಾರೆ. 10 ವರ್ಷ ಇಬ್ಬರು ಲಾಯರು ಮಾತಾಡಿದ ಮೇಲೆ ಜಡ್ಜ್ಮೆಂಟ್ ಕೊಡೋದು ಯಾರೋ ಜಡ್ಜು. ಆ ಜಡ್ಜ್ಮೆಂಟು ಕೂಡ 600-700 ಪೇಜ್ ಇರುತ್ತೆ. ಅದು ಆ ಲಾಯರ್ಗಳು ಲಕ್ಷಾಂತರ ಪೇಜ್ ಮಾತಾಡಿರ್ತಾರೆ. ಅವರು 10 ವರ್ಷದ್ದು ಎಲ್ಲ ಬಂಡ್ಲು ಮಾಡಿ ಇಷ್ಟು ಕಟ್ಟಿರ್ತಾರೆ ಅವರು. ಹಾಗೆ ರಾಮಾಯಣ ಅನ್ನೋದು ಲಾಯರ್ ಮಾತಾಡಿರೋ ದೊಡ್ಡ ಬಂಡ್ಲು, ನಿರ್ಣಯ ಅನ್ನೋದು ಜಡ್ಜ್ಮೆಂಟ್ ಕೊಟ್ಟಿರೋ ಜಡ್ಜಿಂದು ದೊಡ್ಡ ಬಂಡ್ಲು. ಆ ಜಡ್ಜ್ ಬಂಡಲನ್ನು ಒಂದಿನ ಓದ್ಬಿಡು ಅಂದರೆ ಖಂಡಿತ ಆಗೋದಿಲ್ಲ. ಅದರಲ್ಲಿ ಕೆಲವು ಆರಿಸಿ ಜಡ್ಜ್ಮೆಂಟ್ ಏನು ಅಂತ ನೋಡ್ಬೋದೇ ಹೊರತು ಅವನ ವರ್ಡಿಂಗ್ಸಲ್ಲೇ ಓದ್ರಿ ಅಂದರೆ ಸಿಕ್ಕಾಬಿಟ್ಟೆ ಟೈಮ್ ತಗೊಳತ್ತದು. ಶರಭಂಗ ಅಂತ ಒಬ್ಬ ಋಷಿಗಳು. ಈ ಶರಭಂಗ ಋಷಿಗಳು ವಾನಪ್ರಸ್ಥಾಶ್ರಮದಲ್ಲಿದ್ದರು. ಹಣ್ಣು ಮುದುಕ ಜೀವ ಅವರು. ಜೀರ್ಣೋ ಲೋಕಂ ಹರೇರ್ ಜಿಗಮಿಷು ಮುನಿ ಉಗ್ರ ತೇಜ. ವಾನಪ್ರಸ್ಥಾಶ್ರಮ ಅದು 3ನೇ ಹಂತ. ಅದು ಮನುಷ್ಯನಿಗೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ. ಆ ಸಂದರ್ಭಕ್ಕಾಗಲೇ ದೇಹ ಎಲ್ಲ ಜೀರ್ಣ ಆಗಿಬಿಟ್ಟಿರುತ್ತೆ. ಇವರಿಗಂತೂ ಶರಭಂಗ ಋಷಿಗಳಿಗೆ ಅಕ್ಷರಶಃ ಜೀರ್ಣ. ಎಷ್ಟು ಅವರು ಹಣ್ಣು ಮುದುಕರು ಅಂತ ಹೇಳಿದ್ರೆ ವಾನಪ್ರಸ್ಥಾಶ್ರಮದಲ್ಲಿ ಮಾಡಬೇಕಾದ ಯಾವ ಆಚಾರವನ್ನು ಕೂಡ ಅವರಿಗೆ ಮಾಡೋಕ್ಕಾಗ್ತಾ ಇರಲಿಲ್ವಂತೆ. ವಾನಪ್ರಸ್ಥಾಶ್ರಮ ತುಂಬ ಕಷ್ಟ. ಅದು ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ ಅದನ್ನು. ಅವರು ಅಗ್ನಿಯಿಂದ ಬೇಯಿಸ್ಕೊಂಬೋಂಗಿಲ್ಲ ಪದಾರ್ಥ.
ಅವರಿಗೆ ಸೂರ್ಯತಪ್ತ ಅಂತ ಕರೀತಾರೆ. ಅಂದರೆ ಸೂರ್ಯನ ಬಿಸಿಲಿನಿಂದ ಮಾಗಿರಬೇಕು ಅದು ಹಣ್ಣು, ಅದನ್ನು ಸ್ವೀಕಾರ ಮಾಡಬೇಕು ಅವರು. ಇದಕ್ಕೆ ಸೂರ್ಯತಪ್ತ ಅಂತ ಕರೀತಾರೆ. ಅಂಥದ್ದೇ ಹಣ್ಣು ತಿನ್ನಬೇಕು ಅವರು. ಒಲೆ ಹೊತ್ತಿಸಿ ಕೆಂಡ ಮಾಡಿ ತಿನ್ನೋ ಹಂಗಿಲ್ಲ ಅವರು. ಆಮೇಲೆ ಈ ಗ್ರೀಷ್ಮ ಋತು ಇದೆಯಲ್ಲ, ಈಗ ಬೇಸಿಗೆಗಾಲ ಮುಂದೆ ಬರುತ್ತಲ್ಲ, ಈಗಲೇ ಬೇಸಿಗೆ ಎಷ್ಟಿದೆ ಅಂತ ನಮಗೆ ಗೊತ್ತು. ಒಂದು 5 ನಿಮಿಷ ಫ್ಯಾನ್ ಆರಿಸ್ಬಿಟ್ರೆ ನಮ್ಮ ಮನೆ ಬರೋ ಗೋವಿಂದ ಆಗ್ಬಿಡುತ್ತೆ. ಇಂಥ ಗ್ರೀಷ್ಮ ಋತುವಿನಲ್ಲಿ ಇವರಿಗೆ ಪಂಚಾಗ್ನಿ ತಪಸ್ಸು ಅಂತ, ಅಂದರೆ ಸುತ್ತಲೂ 4 ಕಡೆ ಒಲೆ ಉರಿ ಹಾಕ್ಕೊಂಡು, ಮೇಲ್ಗಡೆ ಸೂರ್ಯನ ಬಿಸಿಲು, 4 ಕಡೆ ಒಲೆ ಉರಿ, ಮಧ್ಯದಲ್ಲಿ ಇವ್ರು ಕೂತ್ಕೊಂಡು ತಪಸ್ಸು ಮಾಡಬೇಕಂತೆ. ಇದಕ್ಕೆ ಪಂಚಾಗ್ನಿ ತಪಸ್ಸು ಅಂತಾರೆ. ಇವತ್ತು ಅಡುಗೆ ಮನೆಯಲ್ಲಿ ಇರೋದೇ ಇಲ್ಲ, ಹೆಣ್ಣುಮಕ್ಕಳು ಆಚೆ ಕಡೆ ಬಂದು ನಿಂತುಬಿಟ್ಟಿರ್ತಾರೆ. ಆ ಒಲೆ ಮುಂದೆ ನಿಂತ್ಕೊಳಕ್ಕಾಗೋದಿಲ್ಲ ಅವ್ರಿಗೆ. ಅಂಥದ್ರಲ್ಲಿ ಪಂಚಾಗ್ನಿ ತಪಸ್ಸು ಮಾಡಬೇಕಂತೆ ಈ ಗ್ರೀಷ್ಮ ಋತುವಿನಲ್ಲಿ. ಮುಂದೆ ಧನುರ್ಮಾಸ ಬರುತ್ತಲ್ಲ, ಮಹಾ ಚಳಿ. ಆಗ ಕಂಠಮಗ್ನ, ಇಲ್ಲಿ ತನಕ ಮುಳುಗಿ ನೀರಲ್ಲಿ ತಪಸ್ಸು ಮಾಡಬೇಕಂತೆ ಅವರು ಧನುರ್ಮಾಸದಲ್ಲಿ. ನಮ್ಗೆ ಈಗಲೇ ಚಳಿ ಆಗಿಬಿಡುತ್ತೆ ಇಂಥ ಬೇಸಿಗೆಯಲ್ಲಿ, ಅದು ಜ್ಞಾಪಿಸ್ಕೊಂಡ್ರೆ. ಇನ್ನು ಧನುರ್ಮಾಸ ಎಲ್ಲೋ ಇದೆ, ನಮ್ಗೆ ಈಗಲೇ ಚಳಿ, ಬೆಡ್ಶೀಟ್ ಒದ್ಕೊಂಬಂಗಾಗುತ್ತೆ. ಕಂಠಮಗ್ನ ಮುಳುಗಿರಬೇಕು ಧನುರ್ಮಾಸದಲ್ಲಿ ಅಂತ. ಮಹಾ ಕಷ್ಟ ಅದು ವಾನಪ್ರಸ್ಥಾಶ್ರಮ. ಶರಭಂಗ ಋಷಿಗಳು ಈ ರಾಮದೇವರು ಬರೋದೇ ಕಾಯ್ತಾ ಇದ್ರಂತೆ. ಯಾಕೆಂದರೆ ಭಾಗವತದಲ್ಲಿ ಒಂದು ವಾಕ್ಯ ಇದೆ, ಧರ್ಮೋ ಯತೋಸ್ಯ ವನಗತಸ್ಯ ನಿತಾಂತ ಶಕ್ತಿ ಪ್ರಾಣೇ ಸ್ವಧರ್ಮಕರಣಸ್ಯ ಹುತಾಶನಾದವು. ಏನು ಮಾಡಬೇಕಾದರೆ, ನಾವು ವಾನಪ್ರಸ್ಥಾಶ್ರಮದಲ್ಲಿ ಇದ್ದೀವಿ, ಆದರೆ ಅಲ್ಲಿ ಹೇಳಿರ್ತಕ್ಕಂಥ ಧರ್ಮವನ್ನು ಆಚರಣೆ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಏನು ಮಾಡಬೇಕು ಆವಾಗ ಅಂದಾಗ, ಅಗ್ನಿಯನ್ನು ಪ್ರವೇಶ ಮಾಡಿ ದೇಹತ್ಯಾಗ ಮಾಡಬೇಕಂತ. ಆವಾಗ ಆತ್ಮಹತ್ಯೆ ಮಾಡಿಕೊಂಡ ಪಾಪ ಬರೋದಿಲ್ಲ. ಇಲ್ಲದಿದ್ದರೆ ನಮಗೆಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಮಹಾಪಾಪ. ಅದು ಹಾಗೆ ದೇಹವನ್ನು ತ್ಯಾಗ ಮಾಡಬಾರದು ನಾವು. ಆದರೆ ಆ ಆಶ್ರಮಕ್ಕೆ ಮಾಡಬೇಕಾದ ಕಾರ್ಯವನ್ನು ಮಾಡೋಕ್ಕಾಗದೆ ಬದುಕಿರೋದಕ್ಕಿಂತ ಇದು ಬೆಟರ್. ಇದು ದೇಹವನ್ನು ತ್ಯಾಗ ಮಾಡೋದು. ಅಂಥ ವಯಸ್ಸು, ಅಂಥ ಜೀರ್ಣ ಬಿಡಬೇಕು ದೇಹ, ಏನೂ ಮಾಡೋಕ್ಕಾಗೋದಿಲ್ಲ. ಮಾಡದೆ ಬದುಕಿರಬಾರ್ದು, ಮಾಡೋಕ್ಕಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅಗ್ನಿ ಪ್ರವೇಶ ಮಾಡಬಹುದು ಅಂತ ಭಾಗವತದಲ್ಲಿ ಒಂದು ವಾಕ್ಯ ಇದೆ. ಏಕಾದಶ ಸ್ಕಂದದಲ್ಲಿ ಭಾಗವತದಲ್ಲಿ 4 ಆಶ್ರಮಗಳ ಧರ್ಮವನ್ನು ಹೇಳುವಾಗ ವಾನಪ್ರಸ್ಥಾಶ್ರಮ ಧರ್ಮವನ್ನು ಅಲ್ಲಿ ನಿರೂಪಣೆ ಮಾಡುತ್ತಾರೆ. ಅದಕ್ಕೆ ಶರಭಂಗ ಋಷಿಗಳು ಕಾಯ್ತಾ ಇದ್ದರು. ರಾಮದೇವರು ಬಂದಾಗ ರಾಮದೇವರ ಎದುರಿನಲ್ಲಿ ಅಗ್ನಿ ಪ್ರವೇಶ ಮಾಡಿಬಿಟ್ಟರೆ ನನ್ನ ದೇಹವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ದಂಗೆ ಆಗತ್ತೆ ಅಂತ ಕಾದಿದ್ರು ಶರಭಂಗ ಋಷಿಗಳು. ರಾಮದೇವರು ಶರಭಂಗ ಋಷಿಗಳ ಹತ್ರ ಬಂದಾಗ ಶರಭಂಗ ಋಷಿಗಳು ಹೇಳ್ತಾರೆ, ಸ್ವಾಮಿ, ನೀನು ಕ್ಲುಪ್ತ ಮಾಡಿರೋದು, ಇಂತಿಂಥ ಆಶ್ರಮದವರು ಇಂತಿಂಥ ಕಾರ್ಯವನ್ನು ಮಾಡಬೇಕು ಅಂತ ನೀ ಮಾಡಿರೋದು, ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಮಾಡದೆ ಬದುಕಿರಬಾರದು. ಆ ಆಶ್ರಮದಲ್ಲಿದ್ದ ಮೇಲೆ ಅದನ್ನು ಪರಿಪಾಲನೆ ಮಾಡದೇ ಇರಬಾರದು, ನಿನಗೆ ಅದು ನಾವು ದ್ರೋಹ ಮಾಡಿದಂಗಾಗತ್ತೆ. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದೆ, ದಯಮಾಡಿ ನಾನು ದೇಹವನ್ನು ತ್ಯಾಗ ಮಾಡ್ತೀನಿ, ಅನುಗ್ರಹ ಮಾಡು ಅಂದಾಗ ಅವರ ಎದುರಿನಲ್ಲೇ ಆ ಜ್ವಲನ ಅಂದರೆ ಬೆಂಕಿಯನ್ನು ಹೊದ್ದಿಸ್ತಕ್ಕಂಥವನಾಗಿ ಸಂತ್ಯಜ್ಯ ರಾಮಪುರತಃ ದೇಹತ್ಯಯ ಸತತ ಏವತನುಂ ನಿಜಾಗ್ನೌ. ಶರಭಂಗ ಋಷಿಗಳು ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ರಾಮದೇವರಿಗೆ ನಮಸ್ಕಾರ ಮಾಡಿ ರಾಮದೇವರ ಎದುರಿನಲ್ಲೇ ಅಗ್ನಿಯನ್ನು ಪ್ರವೇಶ ಮಾಡಿ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಭಗವಂತ ಅವರಿಗೆ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸಂತ್ರಜ್ಯ ರಾಮಪುರತಃ ಪ್ರಯಯೋ ರಮೇಶಂ, ರಮಾಪತಿಯಾಗಿರ್ತಕ್ಕಂತಹ ಶ್ರೀಹರಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ವಿಶೇಷವಾಗಿ ಅವನನ್ನು ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅಲ್ಲಿಂದ ಮುಂದೆ ಬಂದಾಗ ವಿರಾದ ಅಂತ ಒಬ್ಬ ರಾಮದೇವರು ಇವರನ್ನೆಲ್ಲ ಉದ್ಧಾರ ಮಾಡೋದಕ್ಕೋಸ್ಕರನೇ ವನವಾಸಕ್ಕೆ ಬಂದದ್ದು. ಎಲ್ಲ ತೋರಿಸ್ತಾರೆ ಶ್ರೀಮದಾಚಾರ್ಯರು, ಯಾರ್ಯಾರಿಗೆ ಅನುಗ್ರಹ ಮಾಡಿದ ಭಗವಂತ, ಯಾರ್ಯಾರಿಗೆ ಸದ್ಗತಿಯನ್ನು ಕೊಟ್ಟ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಭಗವಂತನ ಅವತಾರದ ಹಿನ್ನೆಲೆಯೇ ಹೀಗೆ. ಯಾರ್ಯಾರು ಸಜ್ಜನರಿದ್ದಾರೆ ಇವರಿಗೆಲ್ಲ ಅನುಗ್ರಹ ಮಾಡಬೇಕು, ಯಾರ್ಯಾರು ದುಷ್ಟರಿದ್ದಾರೆ ಇವರನ್ನೆಲ್ಲ ನಿಗ್ರಹ ಮಾಡಬೇಕು. ವಿರಾದ ಅಂತ ಒಬ್ಬ, ವಿರಾದ ಅನ್ನೋನೊಬ್ಬ ರಾಕ್ಷಸ. ಶ್ರೀಮದಾಚಾರ್ಯರು ಇವನ ಹಿನ್ನೆಲೆಯನ್ನು ತಕ್ಷಣ ಬರೆದು ಬಿಡ್ತಾರೆ. ವಿರಾದ ಯಾರು ಅಂದರೆ ಇವನು ತುಂಬುರು ಅಂತ ಒಬ್ಬ ಗಂಧರ್ವ. ಈ ತುಂಬುರು ಅನ್ನತಕ್ಕಂಥ ಗಂಧರ್ವ ಏನು ಮಾಡ್ದ ಅಂದರೆ ಇವನು ಊರ್ವಶಿಯನ್ನು ಗಮನ ಮಾಡಿಬಿಟ್ಟ. ಊರ್ವಶಿಯನ್ನು ಗಮನ ಮಾಡಿಬಿಟ್ಟಾಗ ಕುಬೇರನಿಗೆ ತುಂಬ ಕೋಪ ಬಂದ್ಬಿಟ್ಟು, ವಿರಾದ ಈ ತುಂಬುರು ನೀನು ರಾಕ್ಷಸನಾಗು ಅಂತ ಶಾಪ ಕೊಟ್ಬಿಟ್ಟ. ಅವನು ವಿರಾದ ಅನ್ನತಕ್ಕಂತಹ ರಾಕ್ಷಸನಾಗಿ ಇಲ್ಲಿದ್ದ. ಊರ್ವಶಿಗೂ ಶಾಪ ಕೊಟ್ಟ ಕುಬೇರ.
ಅವಳು ನೀನು ರಾಕ್ಷಸಿ ಆಗು ಅಂತ ಹೇಳ್ದ. ಆದರೆ ಅವಳು ತಾಟಕಿಯ ಜೊತೆಯಲ್ಲಿ ಇದ್ಲು, ಪೂತನ ಅಂತ ಹೇಳಿ. ಪೂತನ ಆದಾಗ ತಾಟಕೆ, ಆ ಪೂತನಿಯ ಒಳಗಡೆ ತಾಟಕೆ ಅಂತ ರಾಕ್ಷಸಿ, ಈ ಊರ್ವಶಿ ಅಂತ ಇವಳು, ಇಬ್ಬರು ಇದ್ದರು. ಆ ಊರ್ವಶಿ ಯಾಕೆ ಇರಬೇಕಾಗಿತ್ತು ಆ ತಾಟಕಿಯ ಜೊತೆಯಲ್ಲಿ, ಆ ದೇಹದಲ್ಲಿ ಅಂದರೆ ಈ ಕುಬೇರನ ಶಾಪ. ಇವನಿನ ರಾಕ್ಷಸನಾಗು ಅಂತ ಹೇಳಿಬಿಟ್ಟು ರಾಕ್ಷಸ ದೇಹ ಬಂದುಬಿಡ್ತು ಇವನಿಗೆ. ಭಗವಂತನಿಗೆ ಗೊತ್ತಿತ್ತಿದು. ಅವನಿಗೆ ದೊಡ್ಡದಾಗಿರ್ತಕ್ಕಂತಹ ಬಾಹುಗಳು, ಬ್ರಹ್ಮದೇವರ ವರ ಅವನಿಗೆ. ಆ ಬಾಹುವಿನಲ್ಲಿ ಸಿಕ್ಕಾಕ್ಕೊಂಡಿರೋರೆಲ್ಲ ತಿಂತಾ ಇದ್ದ ಇವನು. ಆಗ ಭಗವಂತ, ರಾಯರು ಆಚಾರ್ಯ ಬರೀತಾರೆ, ನಾಮ್ನಾ ವಿರಾದಮಪಿ ಶರ್ವ ವರಾದ ಅವದ್ಯಂ. ವಿರಾದ ಅನ್ನತಕ್ಕಂಥ ರಾಕ್ಷಸ ಆಗಿ ಹುಟ್ಟದ ಮೇಲೆ ಈ ತುಂಬರು ರುದ್ರದೇವರನ್ನು ಆರಾಧನೆ ಮಾಡಿ ಅವಧ್ಯತ್ವ ವರ ಪಡೆದಿದ್ದ. ಎಲ್ಲರನ್ನು ತನ್ನ ಕೈಯಲ್ಲಿ ಬಾಚಿ ತಿಂತಾ ಇದ್ದ ಅವನು. ಸೀತಾದೇವಿಯನ್ನು ಕರ್ಕೊಂಡು ಹೊಟ್ಟೋಗ್ಬಿಡ್ತಾನವನು, ಎತ್ಕೊಂಡು ಗಗನ ಮಾರ್ಗದಲ್ಲಿ ಹೊಟ್ಟೋಗ್ತಾನವನು. ರಾಮಾಯಣದಲ್ಲಿ ಬರುತ್ತೆ ಈ ಕತೆ. ಆಗ ರಾಮದೇವರು ಬಾಣಗಳನ್ನು ಬಿಟ್ಟು ಅವನನ್ನು ಅಡ್ಡ ಮಾಡಿದಾಗ ಇವರಿಬ್ಬರನ್ನು ಕರ್ಕೊಂಡು ಹೋಗ್ತಾನೆ, ಹೆಗಲ ಮೇಲೆ ಕೂಡಿಸ್ಕೊಂಡು ಹೊಟ್ಟೋದ ಅವನು ರಾಮ ಲಕ್ಷ್ಮಣರನ್ನು. ಆಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಆ ಭುಜ ಹಾಗೆ ಕತ್ತರಿಸ್ಬಿಡು, ನಾನು ಈ ಭುಜ ಕತ್ತರಿಸ್ಬಿಡ್ತೀನಿ ಅಂತೇಳಿ ಮೇಲೆ ಕೂತಿರ್ತಕ್ಕಂಥ ರಾಮ ಲಕ್ಷ್ಮಣರ ವಿರಾಧನ ಎರಡೂ ಭುಜಗಳನ್ನು ಕತ್ತರಿಸಿ ಭಂಕ್ತ್ವಸ್ಯ ಬಾಹುಯುಗಲಂ ಬಿಲಗಂ ಚಕಾರ, ಅವನನ್ನು ಒಂದು ದೊಡ್ಡ ಬಿಲದಲ್ಲಿ ಹಾಕಿ ಮುಚ್ಚಿಬಿಡುತ್ತಾರೆ ಅವನನ್ನು. ಅವನು ಕೂಡ ತುಂಬುರು ಗಂಧರ್ವ, ಅವನು ಸ್ವರೂಪತಃ ಒಳ್ಳೆಯವನೇ. ಅವನು ಯಾವುದೋ ತಪ್ಪು ಮಾಡಿ ಅವನು ಈ ರಾಕ್ಷಸನಾಗಿದ್ದ. ಅದಕ್ಕೆ ಭಗವಂತ ಅವನನ್ನು ಸಂಹಾರ ಮಾಡದೇನೆ ಅವನ ಎರಡು ಬಾಹುಗಳನ್ನು ಕತ್ತರಿಸಿ ಬಿಲಗಂ, ಒಂದು ಬಿಲದಲ್ಲಿ ಹಾಕಿ ಬ್ರಹ್ಮದೇವರ ವರವನ್ನೂ ಕೂಡ ಸತ್ಯ ಮಾಡಿದ ಎಂಬುದಾಗಿ ಹೇಳಿ, ಅಲ್ಲಿಂದ ಮುಂದೆ ಭಗವಂತ ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬರ್ತಾ ಇದ್ದಾನೆ. ಅಗಸ್ತ್ಯ ಋಷಿಗಳು ಒಂದು ಧನಸ್ಸನ್ನು ಭಗವಂತನಿಗೆ ಕೊಟ್ಟರು. ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಒಂದು ಧನಸ್ಸನ್ನು ಕೊಡ್ತಾ ಇದ್ದಾರೆ. ಅದು ಯಾವುದು ಅಂದರೆ ಅವನದೇ ಧನಸ್ಸು, ಭಗವಂತನದೇ ಧನಸ್ಸದು. ಆ ಭಗವಂತನದು ಶಾಂಗ ಧನಸ್ಸು. ಅದು ಇಂದ್ರದೇವರಿಗೆ ಕೊಟ್ಟಿದ್ದ ಭಗವಂತ. ಆ ಇಂದ್ರದೇವರು ಅಗಸ್ತ್ಯ ಋಷಿಗಳಿಗೆ ಕೊಟ್ಟಿದ್ದರು. ಆ ಅಗಸ್ತ್ಯ ಋಷಿಗಳು ಅದನ್ನು ಮತ್ತೆ ರಾಮದೇವರಿಗೆ ಕೊಡ್ತಾ ಇದ್ದಾರೆ. ಆತ್ಮಾರ್ಥಮೇವ ಹಿ ಪುರ ಹರಿಣಾ ಪ್ರದತ್ತಂ. ಭಗವಂತ ಅದನ್ನು ಇಂದ್ರದೇವರಿಗೆ ಕೊಟ್ಟಿದ್ದ. ಅವನದೇ ಭಗವಂತಂದೇ ಅದು ಧನಸ್ಸು. ಅದನ್ನು ನಾನು ಮುಂದೆ ರಾಮಾವತಾರ ಮಾಡ್ತೀನಲ್ಲ, ನನಗೆ ಸಮರ್ಪಣೆ ಮಾಡು, ಅದನ್ನು ನೀನು ಇಟ್ಕೊಂಡಿರು ಅಂತೇಳಿ ಇಂದ್ರದೇವರು ಕೊಟ್ಟಿದ್ದ ತನ್ನ ಧನಸ್ಸನ್ನು ಭಗವಂತ. ಆ ಇಂದ್ರದೇವರು ಅಗಸ್ತ್ಯ ಋಷಿಗಳಿಗೆ ಕೊಟ್ಟರು, ರಾಮದೇವರಿಗೆ ಕೊಟ್ಟುಬಿಡಿ ನೀವು ಅಂತ. ಆ ಧನಸ್ಸನ್ನು ಅಗಸ್ತ್ಯ ಋಷಿಗಳು ತಮ್ಮ ಆಶ್ರಮಕ್ಕೆ ಬಂದಿರತಕ್ಕಂತಹ ರಾಮದೇವರಿಗೆ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ. ಇದು ಮೇಲ್ನೋಟಕ್ಕೆ ಕಥೆ ಅಂತ ಕಂಡರೂ ಕೂಡ ಇವತ್ತು ಭಗವಂತ ನಮಗೆಲ್ಲ ಸಂಪತ್ತು ಕೊಟ್ಟಿರೋದು ನನಗರ್ಪಣೆ ಮಾಡಿ ಅಂತಾನೆ. ಅಲ್ಲಿ ಧನಸ್ಸು ಕೊಟ್ಟಿದ್ದ ಅಷ್ಟೇ. ಧನಸ್ಸು ಅನ್ನೋದು ಸಾಂಕೇತಿಕ, ಅದು ಪೌರುಟ, ಬಂಗಾರದ ಧನಸ್ಸು ಅದು. ಇವತ್ತು ನಮಗೆ ಭಗವಂತ ಸಂಪತ್ತು ಕೊಟ್ಟಿರೋದು ಯಾಕೆ ಅಂದರೆ ನನಗರ್ಪಣೆ ಮಾಡಿ. ಭಗವಂತ ಹೇಳೇ ಕೊಟ್ಟಿರ್ತಾನೆ, ಹರಿಯ ಕರುಣದಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ. ಇದನ್ನೇ ಪುರಂದರದಾಸರು ಹೇಳಿದ್ದು. ಇವತ್ತು ನಮಗೆ ಬಂದ ಸಂಪತ್ತು ಅದು ಯಾರು ಕೊಟ್ಟಿದ್ದು ಸಂಪತ್ತು? ಅದು ನಾವು ಹೇಳ್ಬೋದು, ಅಯ್ಯೋ ನಮ್ಮ ಮ್ಯಾನೇಜರು ಅಥವಾ ನಮ್ಮ ಡೈರೆಕ್ಟ್ರು ಕೊಟ್ಟಿದ್ದು, ನಾವು ಕೆಲಸಕ್ಕೆ ಹೋಗೋ ಕಡೆ ಕೊಟ್ಟಿದ್ದು, ಇನ್ಫೋಸಿಸ್ನಲ್ಲಿ ಸಂಬಳ ಅವರು ತಾನೇ ಕೊಟ್ಟಿದ್ದು. ಅವನು ಯಾತಿಗೆ ಕೊಟ್ಟ ಅಂತ ಕೇಳಿದ್ರು ಆಚಾರ್ಯ. ಯಾತಿಗೆ ಕೊಟ್ಟ ಅವನು? ನಿಂಗೆ ಎಲ್ಲರಿಗೂ ಕೊಡ್ತಾನ ಅವನು? ನಿಂಗೆ ಮಾತ್ರ ಕೊಟ್ಟನಾ? ಇಲ್ಲ, ನಂಗೆ ಮಾತ್ರ ಕೊಟ್ಟ. ಯಾಕೆ ಕೊಟ್ಟ? ನಾನು ಅಲ್ಲೋಗಿ ಕೆಲಸ ಮಾಡಿದೆ ಎಂದ. ಏನು ಕೆಲಸ ಮಾಡ್ದಿ ಇಂದ? ಏನು ಕೆಲಸ ಮಾಡ್ದಿ? ಅದೇನೋ ಸಾಫ್ಟ್ವೇರ್ ಇಂಜಿನಿಯರು, ನಾನು ತಲೆ ಓಡಿಸ್ದೆ ಎಂದ. ಇನ್ನು ತಲೆ ಯಾರು ಕೊಟ್ಟರು ಅಂದರು ಅವರು. ತಲೆ ಕೊಟ್ಟಿದ್ದು ಯಾರು ಅಂದು ನಮಗೆ ಸಿಕ್ಕಾಕ್ಕೊಬಿಟ್ವಿ. ಈಗ ತಲೆ ಅದು ತಾಯಿ ಉದರದಲ್ಲಿ ಬರುತ್ತೆ, ಭಾಗವತದಲ್ಲಿ ಹೇಳಿದೆ. ತಾಯಿ ಉದರದಲ್ಲೇ ನಮಗೆ ತಲೆ ಬರೋದು ಅಂದ. ತಲೆ ತಾಯಿ ಉದರದಲ್ಲಿ ಬರುತ್ತೆ, ಅದರೊಳಗಿರೋ ಟೆಕ್ನಾಲಜಿ ಯಾರು ಕೊಟ್ಟರು ಅಂದ. ತಲೆ ಇದ್ದವ್ರಿಗೆಲ್ಲ ಈ ಕೆಲಸ ಸಿಕ್ಕಿಲ್ವಲ್ಲ. ತಲೆ ಇದ್ದವ್ರಿಗೆಲ್ಲ ಇನ್ಫೋಸಿಸ್ನಲ್ಲಿ ಸಿಕ್ಕಿದೆಯಾ? ನಿಂಗೆ ಮಾತ್ರ ಸಿಕ್ತು. ಅಂದರೆ ನಿನ್ನ ತಲೆ ಒಳಗೆ ಏನೋ ಇರಬೇಕು ಎಕ್ಸ್ಟ್ರಾ, ಅವ್ರ ತಲೆಯಲ್ಲಿ ಇಲ್ಲದೇ ಇರೋದು. ಆ ತಲೆ ಒಳಗಿಟ್ಟವ್ರು ಯಾರು ಅಂದ. ಸಿಕ್ಕಾಕ್ಕೊಂಡ ಇವನು. ನೋಡು, ಅದಿಟ್ಟವನು ಭಗವಂತ. ಧಿಯೋ ಯೋನಃ ಪ್ರಚೋದಯಾತ್. ನೋಡು, ತಾಯಿ ಉದರದಲ್ಲಿ ತಲೆ ಹೆಂಗೆ ಬಂತು ಕೇಳ್ತಾರೆ ಆಚಾರ್ಯರು. ತಾಯಿ ಉದರದಲ್ಲೇ ಎಲ್ಲರಿಗೂ ತಲೆ ಬರೋದು. ಹೆಂಗೆ ಬಂತು ತಲೆ? ತಲೆ ಉತ್ಪತ್ತಿ ಆಗಿದ್ದು ಹೆಂಗೆ? ಎಲ್ಲ ತಾಯಿಯ ಉದರದಲ್ಲೂ ಯಾಕೆ ತಲೆ ಉತ್ಪತ್ತಿ ಆಗಲ್ಲ ಕೇಳಿದ್ರು ಶ್ರೀಮದಾಚಾರ್ಯರು. ಏನು ಉತ್ತರ ಹೇಳೋಕ್ಕಾಗೋದಿಲ್ಲ ನಾವು. ಈ ಶರೀರ, ಈ ಇಂದ್ರಿಯ, ಅದಕ್ಕೆ ಶಕ್ತಿ, ಅದರ ಬುದ್ಧಿಶಕ್ತಿ
ಎಲ್ಲ ಕೊಟ್ಟಿರೋನು ಭಗವಂತ. ಇವತ್ತು ನಾವು ಸಂಪಾದನೆ ಮಾಡಿದ್ದು ಏನೇನೇನೇನೂ ಇಲ್ಲ, ಜ್ಞಾಪಕ ಇಟ್ಕೋಬೇಕು. ಕೈಕಾಲುಗಳು ಕೊಟ್ಟಿರೋನವನು, ಕೈಕಾಲಿನಲ್ಲಿ ಶಕ್ತಿ ಕೊಟ್ಟಿರೋನವನು, ತ್ರಾಣ ಕೊಟ್ಟಿರೋನವನು, ಇಂಥ ಕಡೆ ಹೋಗಬೇಕು ಅಂತ ಗೊತ್ತಿರೋದು, ಆ ಸಮಸ್ಯೆ ಬಂದಾಗ ಇಂತಿಂಥ ಪರಿಹಾರ ಎಲ್ಲ ಸ್ವಾಮಿ ಕೊಟ್ಟಿರೋದು. ಹರಿಯ ಕರುಣದಳಾದ ಭಾಗ್ಯವ. ಭಾಗ್ಯ ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ಈ ಶರೀರ, ಇಂದ್ರಿಯ, ದೇಹ, ಪ್ರಾಣ ಎಲ್ಲವೂ ಎಲ್ಲ ಭಗವಂತನಿಂದ ಆಗಿರೋದು. ಅದರಿಂದ ಬಂದಿರತಕ್ಕಂಥದ್ದನ್ನು ಒಂದು ಸ್ವಲ್ಪನಾದರೂ ಭಗವಂತನಿಗೆ ಕೊಡ್ರಿ ಅಂದರೆ ಸ್ವಲ್ಪ ಕೇಳ್ತಾನೆ ಭಗವಂತ. ಅಷ್ಟು ಕೊಡಿ ಅಂತೇನು ಕೇಳಲಿಲ್ಲ. ಎಲ್ಲ ಸಂಬಳ ಎಲ್ಲ ತಂದು ಹುಂಡಿಗೆ ಹಾಕಿ ಅಂತಾರ, ಯಾರೂ ಹಂಗೆ ಕೇಳೋದಿಲ್ಲ. ಒಂದು ಸ್ವಲ್ಪ ಭಾಗ ಕೊಡ್ರಿ ಧರ್ಮಾರ್ಥ ಕಾರ್ಯಗಳಿಗೆ, ಭಗವತ್ ಪೂಜೆಗಾಗಿ ಸ್ವಲ್ಪ ವಿನಿಯೋಗ ಮಾಡಿರಿ, ಯಜ್ಞಯಾಗಾದಿಗಳಿಗಾಗಿ ದಾನ ಧರ್ಮಕ್ಕಾಗಿ ಸ್ವಲ್ಪ ಮಾಡಿರಿ. ಇಷ್ಟಾಗಿ ಅದನ್ನು ಮತ್ತೆ ನಿಮಗೆ ಕೊಡ್ತೀನಿ ಅಂತಾನೆ ಭಗವಂತ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ನೀವು 10 ರೂಪಾಯಿ ಹುಂಡಿಗೆ ಹಾಕ್ರಿ, ನಾನು ನಿಮ್ಗೆ 100 ರೂಪಾಯಿ ಮಾಡಿಸ್ತೀನಿ ಅಂತಾನೆ ಭಗವಂತ. ಅವನ ಮಾತಲ್ಲೇ ಹೇಳ್ತಾನೆ, ನಮಗಿಲ್ಲವೇ ಇಲ್ಲ, ನಮಗೆ ಇರಲಿ ಸೇಫಾಗಿ 100 ರೂಪಾಯಿ ಇರಲಿ, ಹಾಕಿ ಡಬಲ್ ಆಗೋದು ಬದಲು ಇರೋ 100 ರೂಪಾಯಿ ಇಟ್ಕೊಂಬಿಡೋಣ, ನಾವು ಹಂಗೆ ಇಟ್ಕೊಂಡ್ಬಿಡ್ತೀವಿ. ಶ್ರೀಮದಾಚಾರ್ಯ ದ್ವಾದಶ ಸ್ತೋತ್ರದಲ್ಲಿ ಇದನ್ನು ಮಾತಾಡ್ತಾರೆ. ಇಂದ್ರದೇವರು ಧನಸ್ಸನ್ನು, ಭಗವಂತ ಕೊಟ್ಟಿದ್ದ ಧನಸ್ಸನ್ನೇ ಇಂದ್ರದೇವರು ಅಗಸ್ತ್ಯ ಋಷಿಗಳಿಗೆ ಕೊಟ್ಟು ಮತ್ತೆ ರಾಮದೇವರಿಗೆ ಕೊಡಿಸಿದ್ರು. ರಾಮದೇವರು ಅದನ್ನು ಸ್ವೀಕಾರ ಮಾಡ್ತಕ್ಕಂಥವರಾಗಿ ಅಗಸ್ತ್ಯ ಋಷಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆ ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ಇವಳು ಶೂರ್ಪನಖಿ ಬಂದದ್ದು. ಭಗವಂತ ಯಾಕೆ ಸೀತಾದೇವಿಯನ್ನು ಕರ್ಕೊಂಡು ಹೋದ ವನವಾಸಕ್ಕೆ ಅನ್ನೋದು ನಮಗೆ ಇವಾಗ ಗೊತ್ತಾಗುತ್ತೆ. ಈ ಶೂರ್ಪಣಖಿ ಯಾರು? ರಾವಣನ ತಂಗಿ ಇವಳು. ಕಾಲೇ ತದೈವ ಕರದೂಷಣಯೋರ್ಬಲೇನ. ಕರ ಮತ್ತು ದೂಷಣ ಅಂತ ರಾವಣನ ಕಸಿನ್ಸು ಅವರು, ಸ್ವಂತ ತಮ್ಮಂದಿರಲ್ಲ, ಅಕ್ಕ ತಂಗಿಯರ ಮಕ್ಕಳು ಅವರು. ಖರ ಮತ್ತು ದೂಷಣ ಅಂತ ಅವ್ರದ್ದೊಂದು ದೊಡ್ಡ 14,000 ಸಂಖ್ಯೆಯ ಒಂದು ದೊಡ್ಡ ರಾಕ್ಷಸರ ಗುಂಪದು. ಇವಳು ಶೂರ್ಪಣಖಿ ಅವರಿಬ್ಬರ ಒಂದು ಬಲವನ್ನು ಇಟ್ಕೊಂಡು ಇವಳೇನು ಮಾಡ್ತಾಳೆ ಅಂದರೆ, ಈ ಶೂರ್ಪಣಖಿ ಇದ್ದಾಳಲ್ಲ, ಇವಳ ಗಂಡನನ್ನು ರಾವಣ ಕೊಂದುಬಿಟ್ಟಿದ್ದ ನೋಡಿ. ಸ್ವಂತ ತನ್ನ ತಂಗಿಯ ಗಂಡನನ್ನು ಕೊಂದುಬಿಟ್ಟ ರಾವಣ. ಒಂದು ಸಲ ಯುದ್ಧ ಆಗ್ತಾ ಇತ್ತು ರಾವಣನಿಗೂ ಶತ್ರುಗಳಿಗೂ. ಈ ಬೈ ಮಿಸ್ಟೇಕು ಈ ಶೂರ್ಪಣಖಿಯ ಗಂಡನನ್ನು ಕೊಂದುಬಿಟ್ಟ ರಾವಣ, ಶತ್ರುಗಳ ಕಡೆಯೋರು ಅಂತ ತಿಳ್ಕೊಂಡು. ಯುದ್ಧದಲ್ಲಿ ಓ ಅಂತ ಅಳಕ್ಕೆ ಶುರು ಮಾಡಿಬಿಟ್ಲು. ಅಣ್ಣ, ನೀನೇ ನನಗೆ ವೈದವ್ಯ ತಂದ್ಕೊಟ್ಬಿಟ್ಯಾ, ನನ್ನ ಗಂಡನ ನೀನೇ ಸಂಹಾರ ಮಾಡಿಬಿಟ್ಯಲ್ಲ. ವ್ಯಾಪಾದಿತೆ ನಿಜ ಪದೌಹಿ ದಶಾನನೇನ. ಆಚಾರ್ಯರು ಇಲ್ಲಿ ರಾವಣ ಅಂತ ಹಾಕಬೇಕಾಗಿತ್ತು, ದಶಾನನ ಅಂತ ಹಾಕಿದ್ದಾರೆ. 10 ತಲೆಯವನು ಅಂತ ಹಾಕಿದ್ದಾರೆ. 10 ತಲೆ ಇದ್ರೂ ಕೂಡ ತಪ್ಪು ಮಾಡಿದ್ದಾನೆ ಅಂತ ಅರ್ಥ. ಇನ್ನು 1 ತಲೆ ಇರೋರು ಹಣೆ ಬರ ನೋಡ್ರಿ, ನಮ್ಮ ಹಣೆ ಬರ. ರಾವಣ ಅಂತ ಹಾಕಬೇಕಾಗಿತ್ತಲ್ವ ಆಚಾರ್ಯರು, ಅವ್ನಿಗೆ 10 ತಲೆ ನಿಜ. ರಾವಣ ಅಂತ ಹಾಕಬೇಕಾಗಿದ್ದು ದಶಾನನ ಅಂತ ಹಾಕಿದ್ರು ಆಚಾರ್ಯರು. ಅಂದರೆ 10 ತಲೆ 20 ಕಣ್ಣಿತ್ತು ಅವನಿಗೆ. 20 ಕಣ್ಣಿದ್ರೂ ಕೂಡ ತಪ್ಪಾಗಿ ತನ್ನ ತಂಗಿಯ ಗಂಡನನ್ನು ಕೊಂದುಬಿಟ್ಟ. ಅಂದರೆ ತಲೆ ಪ್ರಯೋಜನ ಇಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಪ್ರೇರಣೆ ಭಗವಂತ ಮಾಡಿದ್ರೆ ತಲೆ ಓಡೋದು. ನಾವೇ ಎಷ್ಟೋ ಸಲ ಯಾಕೋ ತಲೆನೇ ಓಡ್ತಾ ಇಲ್ಲ ಅಂತೀವಿ. ಕೆಲವು ಸಮಸ್ಯೆಗಳು ಬಂದಾಗ ಏನು ಮಾಡಿದ್ರೂ ತಲೆನೇ ಓಡ್ತಾ ಇಲ್ಲ. ಯಾಕೆಂದರೆ ಓಡಿಸೋರು ನಾವಲ್ಲ ರೀ, ಓಡಿಸೋರು ನಾವಾಗಿದ್ದರೆ ಅದು ಯಾವಾಗಲೂ ಓಡಬೇಕಾಗಿತ್ತು. ಇದಕ್ಕಿದಂತೆ ನಿಂತ್ಕೊಂಡ್ಬಿಡೋದು ಯಾಕದು? ಅದನ್ನೇ ಗಾಯತ್ರಿ ಮಂತ್ರ ಹೇಳೋದು, ಧಿಯೋ ಯೋನಃ ಪ್ರಚೋದಯಾತ್. ಭಗವಂತ ಪ್ರೇರಣೆ ಮಾಡಬೇಕು. ಸರ್ವೇಂದ್ರಿಯ ಪ್ರೇರಕ ಭಗವಂತ. ಇವತ್ತು ಭಗವಂತ ಪ್ರೇರಣೆ ಮಾಡ್ತಾ ಇರೋದ್ರಿಂದಲೇ ನಮ್ಮೆಲ್ಲರ ವ್ಯಾಪಾರ. ಯಾವ ಇಂದ್ರಿಯವನ್ನು ಭಗವಂತ ಪ್ರೇರಣೆ ಮಾಡೋದಿಲ್ಲ. ನೀವು ಏನು ಮಾಡಿದ್ರು ಜಪ್ಪಯ್ಯ ಅಂದರೂ ಅದು ಕೆಲಸ ಮಾಡೋದಿಲ್ಲ ರೀ. ಅದು ನಮ್ಮದೇ ಇಂದ್ರಿಯ ಅಂತ ಇಟ್ಕೊಂಡಿರ್ತೀವಿ. ನಾವೇ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಕುರ್ಚಿ ಮೇಲೆ ಕೂತ್ಕೋಬೇಕು. ಇವತ್ತು ನಮ್ಮ ಮಾತೇ ಕೇಳಲ್ಲ ನಮ್ಮ ಕಾಲು. ಯಾಕೆ? ಸ್ವಾಧೀನ ಇಲ್ಲ ಅಂತೀವಿ. ಏನು ಸ್ವಾಧೀನ ಅಂದರೆ ನನ್ನ ಅಧೀನ ಇಲ್ಲ ಅಂತ ಅರ್ಥ. ನಮ್ಗೆ ಈಗ ಗೊತ್ತಾಯಿತು, ಅದು ಹುಟ್ಟದಾಗಿಂದ ಇರಲಿಲ್ಲ, ಯಾವಾಗಲೂ ಇರೋದಿಲ್ಲ ಅದು. ಅಹಮೇವ ಸಮಗ್ರೇ ಚ ನಾಣ್ಯದ್ಯತ್ ಸದ ಸತ್ಪರಂ. ಭಗವಂತ ಚತುಶ್ಲೋಕಿ ಭಾಗವತದಲ್ಲಿ ಇದೇ ಹೇಳೋದು. ನಿಮ್ಮ ಇಂದ್ರಿಯ ಅಲ್ಲ, ನಿಮ್ಮ ವಶದಲ್ಲಿ ಯಾವುದೂ ಇಲ್ಲ, ನೀವು ಅಸ್ವತಂತ್ರರು. ಆದರೆ ಇತ್ತು ಅಂತ ತಿಳ್ಕೊಂಬಿಟ್ಟಿದ್ವಿ ಅಷ್ಟೇ. ಅದು ಮುಂದೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಓಡಾಡುವಾಗ ಗೊತ್ತಾಗುತ್ತೆ, ಓ ಕಾಲು ನನ್ನ ಅಧೀನದಲ್ಲಿ ಇಲ್ಲ ಅಂತ. ಅದು ಅವತ್ತಿಂದ ಇತ್ತು, ಅಂಬೆಗಾಲಿಟ್ಟಾಗಿಂದ ಇತ್ತು. ಅದು ರಿಸಲ್ಟ್ ಯಾವಾಗ, ಕ್ಯಾನ್ಸರ್ ಯಾವಾಗ ಗೊತ್ತಾಗೋದು? 4th ಸ್ಟೇಜ್ಗೆ ಹೋದಾಗಲೇ ಗೊತ್ತಾಗೋದು. ಅದು ಫಸ್ಟ್ ಸ್ಟೇಜು, ಹಾಫ್ ಸ್ಟೇಜು, ಕ್ವಾರ್ಟರ್ ಸ್ಟೇಜಲ್ಲಿ ಗೊತ್ತಾಗೋದೇ ಇಲ್ಲ. ನಾವು ಅಷ್ಟೇ, ಚೆನ್ನಾಗಿದ್ದಾಗ ಎಲ್ಲ ನಮ್ಮದೇ ಅಂದ್ಕೊಂಡ್ಬಿಡ್ತೀವಿ.
ಕಡೇಲಿ ಗೊತ್ತಾಗತ್ತೆ ನಂದೇನದೋ ಎಲ್ಲ ನಿಂದೇ ಇದೋ ಸ್ವಾಮಿ. ಅಷ್ಟು ಹೇಳೋಕ್ಕೂ ಶಕ್ತಿ ಇರಲ್ಲ, ನಾಲ್ಗೆ ಕೂಡ ಇರಲ್ಲ. ಅದನ್ನು ಭಗವಂತ ಮೊದಲಿಂದ ಹೇಳ್ತಾನೆ. ಅದಕ್ಕೆ ಪ್ರಾರಂಭದಿಂದ ತಿಳ್ಕೊಂಬಿಡು. ಅಹಮಸ್ವತಂತ್ರ, ಪರಾಧೀನ ಕರ್ತೃತ್ವ ಅಂತ ಇದನ್ನೇ ಹೇಳೋದು. ಅದಕ್ಕೆ ಅದನ್ನು ತೋರ್ಸಕ್ಕೆ ದಶಾನನ ಅಂತಾರೆ ಆಚಾರ್ಯರು. 20 ಕಣ್ಣಿದ್ರೂ ಕೂಡ 10 ತಲೆ ಇದ್ರೂ ಕೂಡ ನಿಮ್ಮಿಂದ ಅಚಾತುರ್ಯ ಆಗೋಗ್ಬಿಡುತ್ತೆ. ನಾನು ಒಳಗಡೆ ನಿಂತ್ಕೊಂಡು ಪ್ರೇರಣೆ ಮಾಡದೇ ಇದ್ದರೆ ಇವತ್ತು ಸರಿಯಾಗಿ ಎಲ್ಲ ಕೆಲಸವೂ ನಮ್ಮ ಪ್ಲ್ಯಾನ್ ಪ್ರಕಾರ ನಡೀತಾ ಇದೆ ಅಂದರೆ ಅದು ಸ್ವಾಮಿ ನಡೆಸ್ತಾ ಇದ್ದಾನೆ ಅಂತ ಲೆಕ್ಕ. 7 ಗಂಟೆಗೆ ಬರ್ಬಿಡ್ತೀವಿ, ಖಂಡಿತ ಬರೋಕ್ಕಾಗಲ್ಲ. ಬರ್ತೀವೋ ಇಲ್ವೋ ಅದು ಗೊತ್ತಿಲ್ಲ. 7 ಗಂಟೆಗೆ ಬರೋಣ ಅಂದ್ಕೊಂಡಿದ್ದೀವಿ, ಭಗವಂತ ಕರೆಸಿದ್ರೆ ಬರ್ತೀವಿ, ಹಿಂಗೆ ಹೇಳಬೇಕು. ನಾಳೆ ಪುರಾಣಕ್ಕೆ ಬರ್ತೀರಾ, ಭಗವಂತ ಕರೆಸಿದ್ರೆ ಬರ್ತೀವಿ, ಭಗವಂತ ಕರ್ಕೊಂಬಂದ್ರೆ ಬರ್ತೀವಿ, ಹಿಂಗೆ ಹೇಳಬೇಕು. ಇಲ್ಲದೇ ಇದ್ದರೆ ನಾಳೆ ನಮ್ಮ ಗತಿ ಏನಾಗಿರುತ್ತೋ ಗೋವಿಂದ ಇಷ್ಟೊತ್ತಿಗೆ. ನೋಡಿರಿ, ಯಾರೂ ಹೇಳೋಕ್ಕಾಗದೇ ಇರೋವಂಥ ಸ್ಥಿತಿಲಿದ್ದೀವಿ ನಾವಿವತ್ತು. ಇದನ್ನು ಭಗವಂತ ಹೇಳ್ತಾನೆ, ನಾನು ಡಿಸೈಡ್ ಮಾಡೋದು. ತ್ರಿದಶಾನನೇನ ಪ್ರಮಾದಿಕೇನ. ಅವನು ಪಾಪ ಏನು ಬೇಕಂತ ಮಾಡಲಿಲ್ಲ, ಅವನು ಪ್ರಮಾದವಶಾತ್ ಗೊತ್ತಿಲ್ಲದೆ ಆಗೋಗ್ಬಿಡ್ತು. ಅವನು ಶೂರ್ಪಣಿಕೆಯ ಗಂಡನನ್ನು ಸಂಹಾರ ಮಾಡಿಬಿಟ್ಟ. ಓ ಅಂತ ಅಳಕ್ಕೆ ಶುರು ಮಾಡಿಬಿಟ್ಲು, ನೀನೇ ನನಗೆ ಸಂಹಾರ ಮಾಡಿಬಿಟ್ಟಲ್ಲ ಅಂತ. ಆಗ ಈ ರಾವಣ ಹೇಳ್ದ, ನೋಡು ಏನೋ ಗೊತ್ತಾಗಲಿಲ್ಲ, ನಿನ್ನ ಗಂಡನ ಸಂಹಾರ ಮಾಡಿಬಿಟ್ಟೆ. ಒಂದು ಕೆಲಸ ಮಾಡು, ನೀನು ಭೂಮಿಲೆಲ್ಲ ಹುಡುಕ್ತಾ ಇರು, ನಿಂಗೆ ಯಾರು ಇಷ್ಟ ಬರುತ್ತೋ ಅವನನ್ನು ಮದುವೆ ಮಾಡ್ಕೊಂಡ್ಬಿಟ್ಟ. ಇವನೇ ಫಸ್ಟ್ ವಿಧವಾ ವಿವಾಹ ಮಾಡಿಸಿದ್ದು ನೋಡ್ರಿ. ವಿಧವಾ ವಿವಾಹ ಈ ರಾವಣನೇ. ಅವನು ಹೇಳ್ದ, ನಿಂಗೆ ಗಂಡ ಸತ್ತೋಗಿದ್ದಾನಲ್ವಾ, ಹುಡುಕ್ತಾ ಇರು ಭೂಮಿಲಿ, ನಿಂಗೆ ಯಾವನು ಪುರುಷ ಚೆನ್ನಾಗಿದ್ದಾನೆ ಅಂತ ಹೇಳ್ತೋ ಅವನ ಕೈಲಿ ಮದುವೆ ಮಾಡಿಸ್ತೀನಿ ನಾನು, ನೀಮ ಮಾಡ್ಕೊಂತ ಆಜ್ಞೆ ಕೊಟ್ಬಿಟ್ಟ. ಅವಳು ಹುಡುಕೊಂಡು ಓಡಾಡ್ತಾ ಇದ್ಲು. ಅವಳು ಗಂಡ ಬೇಕಾಗಿದೆ ಈಗ, ಹುಡುಕೊಂಡು ಓಡಾಡ್ತಾ ಇದ್ಲು. ಇಲ್ಲಿ ಬಂದರು, ಈ ರಾಮನ ಹತ್ರ ಬಂದ. ಗಂಡು ಗಲಿ ಹತ್ರ ಬಂದ್ಬಿಟ್ಟ, ಗಂಡ ಬೇಕು ಅಂತ. ಸಾನುಜ್ಞಯೈ ವರಜನೀಚರ ಭರ್ತುರುಗ್ರ ಭ್ರಾತೃದ್ವಯೇನ ಸಹಿತ ವನಮಾ ವಸಂತಿ ರಾಮಂ ಸಮೇತ್ಯ ಭವಮೇ ಪತಿರಿತ್ಯವೋಚತ್. ಈ ರಾಮ ಲಕ್ಷ್ಮಣ ಇಬ್ಬರು ಇದ್ದಾಗ ಅವಳು ಸೀದಾ ರಾಮದೇವರ ಹತ್ರ ಬಂದ್ಬಿಟ್ಟು ಪತಿಮೇ ಭವೋಚತ್, ಭವಮೇ ಪತಿ, ನಂಗೆ ಗಂಡ ಆಗು ಅಂತ ಇದ್ದಾಳು ಅವಳು. ಈ ರಾವಣ ಕಾರ್ಡ್ ಕೊಟ್ಬಿಟ್ಟಿದ್ದ, ನಿಂಗೆ ಫ್ರೀ ಕಾರ್ಡು, ಮಂತ್ಲಿ ಪಾಸ್ ಇದ್ದಂಗೆ, ಸುಮ್ಮನೆ ತೋರಿಸ್ಬಿಟ್ರೆ ಸಾಕು, ನೀನು ಯಾರನ್ನು ಬೇಕಾದ್ರೆ ಮದುವೆ ಮಾಡ್ಕೊ ಅಂತ. ಇವನು ರಾಮದೇವ್ರ ಹತ್ರ ಬಂದು ಈ ಶೂರ್ಪಣಿಕೆ ನನಗೆ ನೀನು ಗಂಡ ಆಗು. ಅದು ಹೆಂಗಾಯಿತು ಅಂದರೆ ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ಭಾನುಂ ಯತ ತಮ ಉಪೇತ್ಯ ಸುಯೋಗ ಕಾಮಂ. ಕತ್ತಲೆ ಸೂರ್ಯನ ಹತ್ರ ಹೋದಂಗಾಯಿತು ಅಂತಾರೆ ಆಚಾರ್ಯರು. ಇವಳು ಕೆಟ್ಟ ಕತ್ತಲೆ, ಅಜ್ಞಾನದ ಮುದ್ದೆ ಇವಳು. ಅವನು ಭಾನು, ಸೂರ್ಯ, ಕೋಟಿ ಭಾನು ಪ್ರಕಾಶ. ಅವನು ಕತ್ತಲೆ ಸೂರ್ಯನ ಹತ್ರ ಹೋದರೆ ಹೆಂಗಾಗತ್ತೋ, ಈ ಕತ್ತಲೆಯಂತೆ ಇರ್ತಕ್ಕಂಥ ಶೂರ್ಪಣಿಕೆ ಸೂರ್ಯನಂತೆ ಇರ್ತಕ್ಕಂತಹ ರಾಮದೇವರ ಹತ್ರ ಹೋದ್ಲು, ನನಗೆ ನೀನು ಪತಿಯಾಗು. ಭಗವಂತ ನೋಡ್ದ, ಸ್ವಲ್ಪ ತಮಾಷೆ ಮಾಡ್ತೀನಿ ಇಂದ ಅವನು. ಹಾಸ್ಯ ಕಥೆಯ ಆಚಾರ್ಯ ಹೇಳ್ತಾರೆ, ತಮ್ ತತ್ರ ಹಾಸ್ಯ ಕಥೆಯ. ಈ ಸಂದರ್ಭದಲ್ಲೂ ರಾಮದೇವರು ಸ್ವಲ್ಪ ಹಾಸ್ಯ ಮಾಡೋಣ ಅಂತ ಹೇಳಿಬಿಟ್ಟು, ನೋಡಮ್ಮ ಒಳ್ಳೆ ಸುಂದರ ರೂಪ ತಾಳ್ಕೊಂಡು ಹೋದ್ಲು. ಅವಳು ಶೂರ್ಪನಖ ಅಂದರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಶೂರ್ಪ ಅಂದರೆ ಮೊರ, ಮೊರದ ಬಾಗಿಣ ಕೊಡ್ತೀವಲ್ಲ ಮೊರ, ಅದಕ್ಕೆ ಶೂರ್ಪ ಅಂತ ಕರೀತಾರೆ. ನಖ ಅಂದರೆ ಉಗುರು. ಅವಳು ಒಂದೊಂದು ಉಗುರು ಒಂದೊಂದು ಮೊರ ಇದ್ದಂಗಿತ್ತಂತೆ. ಲೆಕ್ಕ ಹಾಕ್ಕೊಳ್ರಿ, ಉಗುರು ಮೊರ ಇದ್ದಂಗಿತ್ತು ಅಂದರೆ ಅವಳು ಬೆರಳು ಹೆಂಗಿರಬೇಕು, ಅವಳು ಕೈ ಹೆಂಗಿರಬೇಕು, ಅವಳು ದೇಹ ಹೆಂಗಿರಬೇಕು, ಆ ಥರ ಬಂದಿದ್ದರೆ ಯಾರೂ ಮದುವೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅವಳು ಸುಂದರ ರೂಪ ತೊಗೊಂಬಿಟ್ಲು. ಸುಂದರ ರೂಪ ತೊಗೊಂಡು ಎಲ್ಲರ ಹತ್ರ ಹೋಗೋದು, ನನ್ನ ಪತಿ ಮಾಡಿ, ನಾನು ನಿಮಗೆ ಹೆಂಡತಿ ಆಗ್ತೀನಿ, ನನಗೆ ನೀ ಪತಿ ಆಗು ಅಂತ ರಾಮದೇವ್ರ ಹತ್ರ ಬಂದು. ರಾಮ ಸರ್ವಜ್ಞ ಶಿಖಾಮಣಿ, ಅವನು ಸ್ವಲ್ಪ ಹಾಸ್ಯ ಮಾಡಿದ್ನಂತೆ. ನೋಡು, ನನಗೆ ಮದುವೆ ಆಗಿದೆ, ಇವಳು ನನ್ನ ಹೆಂಡತಿ ಸೀತಾ ಅಂತ, ಈಗಾಗಲೇ ನನಗೆ ಮದುವೆ ಆಗೋಗಿದೆ, ನಾನು ನಿನ್ನೆ ಮದುವೆ ಮಾಡ್ಕೊಂಬೋಂಗಿಲ್ಲ. ಅಲ್ಲಿ ನನ್ನ ತಮ್ಮ ಕೂತಿದ್ದಾನೆ ನೋಡು, ಅವನಿಗೆ ಮದುವೆ ಆಗಿಲ್ಲ, ಅವನೊಬ್ಬನೇ ಇದ್ದಾನೆ, ಅವನ ಹತ್ರ ಹೋಗು ಅಂದಿವಳು. ಈ ರಾಮ ಲಕ್ಷ್ಮಣನ ಹತ್ರ ಕಳಿಸ್ದ. ಈ ಪೆದ್ದುಮುಂಡೆದು ಅವಳಿಗೆ ರಾಮನೇ ಆಗಬೇಕು ಅಂತಿಲ್ಲ, ಗಂಡ ಬೇಕಿತ್ತಷ್ಟೇ, ಯಾವನೋ ಒಬ್ಬ ಆದ್ರಾಯ್ತು ಅಂತ. ಇವಳು ಬುದ್ಧಿ ನೋಡ್ರಿ, ನಿಜವಾಗ್ಲೂ ರಾಮನೇ ಆಗಬೇಕು ಅಂತಿದ್ರೆ ಮಾಡ್ಕೋಬೇಕಾ, ಇವಳಿಗೊಬ್ಬ ಗಂಡ ಬೇಕಾಯಿತು, ಹುಡುಕೊಂಡ್ಲು. ಇಲ್ಲಿ ಯಾವಾಗ ನೋ ವೇಕೆನ್ಸಿ ಅಂತ ಆಯಿತು, ಅಲ್ಲೋದ್ಲವಳು. ಅಲ್ಲಿ ನನ್ನ ತಮ್ಮ ಕೂತಿದ್ದಾನೆ, ಹೋಗು ಅಂದ. ಅವನ ಹತ್ರ ಹೋದ. ಲಕ್ಷ್ಮಣ ಕೂತಿದ್ದಾನು, ಅಲ್ಲಿ ಹತ್ರ ಅಲ್ಲೋ. ಆ ಲಕ್ಷ್ಮಣ ಹೇಳ್ದ, ನೋಡು, ನಾನು ನಮ್ಮ ಅಣ್ಣನ ಸೇವಕ,
ನೀನು ನನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನು ಸೇವಕಿ ಆಗಬೇಕು, ನಾನು ನಮ್ಮ ಅಣ್ಣನ ಸೇವೆ ಮಾಡ್ತಾ ಇರ್ತೀನಿ, ನೀ ಸೀತಾದೇವಿಯನ್ನು ಸೇವೆ ಮಾಡ್ತಾ ಇರಬೇಕು. ನೀ ದಾಸಿ ಆಗ್ಬಿಡ್ತೀಯಾ, ನನ್ನ ಲಗ್ನ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ, ನಮ್ಮ ಅಣ್ಣನ ಹತ್ರನೇ ಹೋಗು ಅಂದ ಅವನು. ಅವಳು ತಿರ್ಗಾ ಇಲ್ಲಿ ಬಂದ್ಲು. ಈ ಸಲ ಅವಳು ಕೋಪ ಬಂದ್ಬಿಡ್ತು. ಈ ಸೀತೆ ಇದ್ದರೆ ತಾನೇ ನೀನು ನನ್ನ ಲಗ್ನ ಮಾಡ್ಕೊಂಬಲ್ಲ, ಇವಳನ್ನೇ ನುಂಗು ಬಿಡ್ತೀನಿ ಅಂತ ಸೀತೆಯನ್ನು ನುಂಗ ಕೊಟ್ಟೋದ್ಲು ಅವಳು ಶೂರ್ಪಣಖಿ. ನೋಡಿ, ಕೆಟ್ಟ ಕೆಲಸ ಮಾಡೋರಂಗೆ ಅಲಂಕಾರ ಚೆನ್ನಾಗಿ ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ, ಕೆಟ್ಟಗೆ ಮಾಡೋ ಕೆಲಸ ಮುಖ್ಯ. ಅವಳು ನೋಡೋಕ್ಕೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ಲು, ಸೀತಾದೇವಿಯನ್ನೇ ನುಂಗ ಕೊಟ್ಟೋದ್ಲು ಅವಳು. ನುಂಗಕ್ಕೆ ಆಗ್ತಿರ್ಲಿಲ್ಲ, ಅದು ಬೇರೆ ವಿಷಯ. ಅವಳು ಬುದ್ಧಿ ನೋಡ್ರಿ. ಆಗ ರಾಮದೇವರು ಇದ್ಯಾಕೋ ಅತಿ ಆಯಿತು ಅಂತ ಹೇಳಿ ಲಕ್ಷ್ಮಣನ ಹತ್ರ ಹೇಳ್ದ, ಲಕ್ಷ್ಮಣ ಇವಳಿಗೆ ವ್ಯಾಪರೇಷನ್ ಮಾಡಿಬಿಡು. ತಿರ್ಗಾ ಹೋದ್ಲು ಅವಳು, ತಿರ್ಗಾ ಹೋದ ಅವನು. ಆಗ ಲಕ್ಷ್ಮಣ ರಾಮದೇವರ ಆದೇಶದಂತೆ ಅವನು ಉತ್ಕೃಷ್ಟವಾಗಿರ್ತಕ್ಕ ಗಚ್ಚಾನುಜಂ ಮಾಹಿತಿ ಮೇ ವಚಸ್ಸವುಕ್ಷ ತೇನೈವ ದುಷ್ಟಚರಿತಾಂನಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನೀಚರ ನಾಶಹೇತೋ. ನೋಡ್ರಿ, ದುಷ್ಟಚರಿತಾಂ, ಅವಳು ಕೆಟ್ಟ ಕೆಲಸ ಮಾಡಿದ್ಲು. ಅದು ಅದಕ್ಕೋಸ್ಕರ ಉತ್ಕೃಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಭಗವಂತ ಅವಳ ಕಿವಿ ಮೂಗುಗಳನ್ನು ಕತ್ತರಿಸ್ದ. ಶಿಕ್ಷೆ ಕೊಟ್ಟಿದ್ದು ಯಾಕೆ? ಅವಳು ತಪ್ಪು ಮಾಡ್ತಾ ಇದ್ದಾಳೆ. ಅವಳು ತಪ್ಪು ಮಾಡ್ತಾ ಇದ್ದಾಳೆ. ಇನ್ನೊಬ್ಬನನ್ನು ಮತ್ತೆ ಮದುವೆ ಮಾಡ್ಕೋಬೇಕಾಗಿದೆಯಲ್ಲ, ಇದು ದೊಡ್ಡ ತಪ್ಪು ಅಂತಾರೆ ಆಚಾರ್ಯರು. ದುಷ್ಟಚರಿತಾಂ, ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂತಹ ಆ ಶೂರ್ಪನಖೆಯ ಮೂಗು ಮತ್ತು ಕಿವಿ. ಹೆಣ್ಣು ಮಕ್ಕಳಿಗೆ ಮೂಗು ಮತ್ತು ಕಿವಿ ಇಲ್ಲದೆ ಇರೋನು ಯಾರು ಲಗ್ನ ಮಾಡ್ಕೋತಾರೆ? ವಿಕರ್ಣನಾಸಾಂ. ಇನ್ನೊಬ್ಬ ಪುರುಷನ ಹತ್ರ ನೀನು ಹೋಗ್ಕೊಡ್ದು ಮದುವೆ ಮಾಡ್ಕೋ ಅಂತ ಮೂಗನ್ನ ಮತ್ತೆ ಎರಡೂ ಕಿವಿಗಳನ್ನು ಕತ್ತರಿಸ್ಬಿಟ್ಟ. ಇದು ಮುಂದೆ ಎಲ್ಲ ದೊಡ್ಡ ನಾಶಕ್ಕೆ ಕಾರಣ ಆಯಿತು. ರಜನೀಚರ ನಾಶ ಹೇತೋಹೋ ಅಂತಾರೆ ಶ್ರೀಮದಾಚಾರ್ಯರು. ಮುಂದೆ ರಾಕ್ಷಸ ಕುಲಕ್ಕೆ ನಾಶಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ರೀತಿಯಲ್ಲಿ ಭಗವಂತ ಆ ಶೂರ್ಪನಖೆಯ ಮೂಗು ಮತ್ತು ಕಿವಿಗಳನ್ನು ನೋಡ್ರಿ, ರಾಜ ಕತ್ತರಿಸಬಾರ್ದು ಯಾವತ್ತೂ ಕೂಡ. ರಾಜಂದು ಏನಿದ್ರೂ ಕೂಡ ಆರ್ಡ್ರ್ ಪಾಸ್ ಮಾಡೋದಷ್ಟೇ, ಇಂಪ್ಲಿಮೆಂಟ್ ಮಾಡೋದು ಸೇವಕರು. ಅದಕ್ಕೆ ರಾಮ ಹೇಳ್ದ, ಲಕ್ಷ್ಮಣ ಕತ್ತರಿಸ್ದ, ಅವನ ಕೈಲಿ ಕತ್ತರಿಸ್ತಾ ಇದ್ದಾನೆ. ಅಂತಹ ರಾಮದೇವರು ಮುಂದೆ ಅರಣ್ಯಕ್ಕೆ, ಅಂದರೆ ಎಲ್ಲ ರಾಕ್ಷಸರ ನಾಶಕ್ಕೆ ಕಾರಣವಾಗುವ ಹಾಗೆ ಈ ಶೂರ್ಪನಖೆಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸ್ತಾ ಇದ್ದಾನೆ ಅಂತ ಇಲ್ಲಿ ಪರ್ಯಂತ ಚಿಂತನೆ ಮಾಡೋಣ.